ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತಪ್ಪುಗಳನ್ನು ಕ್ಷಮಿಸುವುದು ಉತ್ತಮ, ಅದನ್ನು ಮರೆತೇ ಬಿಡುವುದು ಸರ್ವೋತ್ತಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಕೆಲವೊಂದು ಮನೆಗಳಲ್ಲಿ ಯಾವುದೇ ಒಂದು ಕೆಲಸವನ್ನು ಕೈಗೆತ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡುವಂಥ ವಿಚಾರಕ್ಕೆ ಹೋಗಲ್ಲ ಗುರುಗಳೇ. ಅದು ಸ್ಟಾರ್ಟಿಂಗಲ್ಲೇ ಬ್ರೇಕಪ್ ಆಗ್ಬೋದು, ಅಥವಾ ಮಧ್ಯದಲ್ಲಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡೋಣ ಅಂದಾಗ ಅದು ಅಲ್ಲಿಗೆ ಅಡೆತಡೆಗಳು ಜಾಸ್ತಿ ಆಗ್ಬೋದು. ಈ ರೀತಿ ಯಾಕಾಗುತ್ತೆ ಗುರುಗಳೇ? ಯಾವುದೇ ಕೆಲಸವು ಕಂಪ್ಲೀಟ್ ಆಗದೆ ಇರೋದಕ್ಕೆ ಕಾರಣ ಏನು ಆ ಮನೆಯಲ್ಲಿ? ಶ್ರೀ ಗುರುಭ್ಯೋ ನಮಃ. ಅರ್ಧಕ್ಕೆ ಮೊಟಕಾಗೋದು, ನೀನು ಪರವಾಗಿಲ್ಲ ಆಯಿತು ನಿಲ್ತು, ಯಾಕೆ? ಇದಕ್ಕೇನಾದ್ರು ಹಲವಾರು ಕಾರಣಗಳು ಹೇಳ್ಕೊಂಡು ನಾವು ಸಮರ್ಥನೆ ಮಾಡ್ಕೊಂಡು ಸುಮ್ಮನೆ ಆಗ್ತೀವಿ. ಮುಂದಕ್ಕೆ ಸರಿ ಹೋಗ್ಬೋದು, ಮುಂದಕ್ಕೆ ಹೋದೆ. ಸೊ ಯಾಕೆ ಈ ಥರ ಅರ್ಧಕ್ಕೆ ಯಾಕೆ ಮೊಟಕಾಗಬೇಕು? ಇದ್ರ ಜೊತೆಗೆ ಇನ್ನೊಂದಿದೆ, ಯಾವುದೇ ಕೆಲಸ ಸಫಲತೆಯನ್ನು ಹೊಂದುತ್ತಾ ಇಲ್ಲ, ಅಂದರೆ ಸಕ್ಸಸ್ ಆಗ್ತಾ ಇಲ್ಲ. ಇದೆರಡೂ ಏಕಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಚಾರ. ಅದು ಎರಡೂ ಆಗ್ಬೋದು ಅಥವಾ ಎರಡೂ ಇಲ್ಲದೇ ಇರಬಹುದು. ಯಾಕೆ ಈ ಥರ ಆಗಬೇಕು? ನಾವು ಅಂದ್ಕೊಂಡಿದ್ದು ಕೈ ಹಾಕಿದ್ದು ಸಕ್ಸಸ್ ಆಗಬೇಕು, ಆಗ್ತಾ ಇಲ್ಲ. ಆಗತ್ತೆ ಅನ್ಕೋತೀವಿ, ಅರ್ಧಕ್ಕೆ ನಿಲ್ಲತ್ತೆ. ಇದು ಎರಡಕ್ಕೆ ಏನು ಕಾರಣ ಇರಬಹುದು ಅನ್ನೋದಕ್ಕೆ ನಾವು ಮೊದಲು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಬೀಜ ಇಲ್ಲದೆ ಹುಟ್ಟುವುದು, ಬೀಜ ಇಲ್ಲದೆ ಹುಟ್ಟುವ ಹಣ್ಣು, ಬೀಜ ಇಲ್ಲದೆ ಇರುವ ಹಣ್ಣು ಯಾವುದು ಅದು ತಿಳ್ಕೊಂಡ್ರೆ ಇದು ಕುತ್ರ. ಬಾಳೆಹಣ್ಣು ಗುರುಗಳೇ. ಈ ಬಾಳೆಹಣ್ಣು ಅನ್ನೋ ವಿಷಯ ಇದೆಯಲ್ಲ, ನಮ್ಮ ಬಾಳೆಹಣ್ಣು ಕಾಸು ಕೊಟ್ರೆ ಸಿಗತ್ತೆ ಅಲ್ವಾ? ಈ ಬಾಳೆಹಣ್ಣಲ್ಲಿ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಸಫಲತೆಯನ್ನು ಹೊಂದುವುದಕ್ಕಾಗಿ ಪೂರ್ಣ ಫಲವನ್ನು ಪ್ರಾಪ್ತಿಯಾಗಬೇಕು. ನಾವು ಸಕ್ಸಸ್ ಆಗಿದ್ದೀವಿ ಅನ್ನೋದಕ್ಕೆ ಕಾರಣ ಗುರುತು ತೆಂಗಿನಕಾಯಿ, ಪೂರ್ಣಫಲ. ಅರ್ಧಕ್ಕೆ ಮೊಟಕ ಆಗ್ತಾ ಇರತಕ್ಕಂಥದ್ದು ಒಂದು, ದುಡ್ಡು ಬರಬೇಕಾಗದು ಬರ್ತಾ ಇಲ್ಲ, ಸಾಲದಲ್ಲೇ ಇದ್ದೀವಿ ಅಂತಕ್ಕಂಥದ್ದು ಇನ್ನೊಂದು. ಈ ಕಮಿಟ್ಮೆಂಟ್ ತಾನೇ ಇದು. ಹೌದು. ಇದೆರಡೂ ಅನುಭವಿಸ್ತಾ ಇರೋದು ಸಾಮಾನ್ಯವಾಗಿ ಇದೆ ಅಂತ ಅಂದ್ಕೊಳ್ಳೋಣ. ಹೌದು ಗುರುಗಳೇ, ಖಂಡಿತ ಇದೆ ಅಲ್ವಾ? ಇದು ಕಾರಣ ಏನು ಅಂತ ಪ್ರಶ್ನೆಗೆ ಹೋದರೆ ನಮಗೆ ಒಂದು ಸತ್ಯ ಅರ್ಥ ಆಗಬೇಕು. ಒಂದೊಂದು ವಿಚಾರದಲ್ಲೂ ಕೂಡ ಏನೋ ಒಂದು ಹೇಳ್ಬಿಟ್ರೆ ಸಾಕು ಅಂತಾರಲ್ಲ ನಮ್ಮ ಜನ. ಹೌದು. ನಮ್ಮ ಚಿಕ್ಕ ಮಗಂದು ಒಂದು ಹೇಳ್ಬಿಟ್ರೆ ಸಾಕು, ದೊಡ್ಡದು ಬೇಡ ಮದ್ದೊಳ್ದು ಬೇಡ ಅಂತಾರೆ. ಇದೆ ತಾನೇ? ಹೌದು ಗುರುಗಳೇ. ನಂದು ಮಾತ್ರ ಸಾಕು, ನನ್ನ ಹೆಂಡತಿ ಪರವಾಗಿಲ್ಲ, ಹೆಂಡತಿ ಚೆನ್ನಾಗಿದ್ದಾಳೆ ಅಂತಾರೆ. ಇಲ್ಲಿ ಏನಾಗಿದೆ ಅಂದರೆ, ನಾವು ಒಂದಂತೂ ತಿಳ್ಕೋಬೇಕು, ಒಂದರಿಂದ ಇನ್ನೊಂದು ಆಗಿದೆ ಅಂತ ತಿಳ್ಕೋಬೇಕು. ಇವೆರಡೂ ಸೇರಿ ಇನ್ನೊಂದು ಆಗಿದೆ ಅಂತ ತಿಳ್ಕೋಬೇಕು. ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ, ಭಾಗ ಮಾಡಿಬಿಡ್ತಾ ಇದ್ದೀವಿ ನಮ್ಮ ವೈಯಕ್ತಿಕವಾಗಿ. ಹೌದು. ಅದಕ್ಕೆ ಮನಸ್ಸಿನ ಬೀಜ ಯಾವುದು ಅಂತ ಕೇಳುತ್ತೆ. ಮನಸ್ಸಿನ ಬೀಜ ಯಾವುದು? ಮನಸ್ಸಿನ ಬೀಜ ಅಂದರೆ ಯಾವುದು? ಅದೆಂಗದು ಅಂದರೆ ಡಿಫ್ರೆಂಟಾಗಿ ಕೇಳ್ತಾರೆ. ಏನು? ನಾನು ಅಂದ್ಕೊಂಡಿದ್ದು ಆಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಯಾವಾಗಲೂ ಸದಾ ನಗರಗ್ತಾ ಇರಬೇಕು, ಇದಕ್ಕೆಲ್ಲ ಹಲವಾರು ರೀತಿಯ ಒಂದು ದೊಡ್ಡ ಒಂದು ಗುಡ್ಡೆ, ಇದು ಮನಸ್ಸಿನ ಬೀಜ. ಒಪ್ಕೋಬೋದಾ? ಮನಸ್ಸಿನ ಬೀಜ ಯಾವುದು ಅನ್ನೋ ಪ್ರಶ್ನೆ ಆದರೆ ಇದೆ ಅಂತೀಯ ಇಲ್ಲ ಅಂತೀಯ? ಅಲ್ಲ, ಆಸೆನಾ ಅಂತ ಹೇಳಕ್ ಬಂದೆ. ಮನಸ್ಸಿಗೊಂದು ಬೀಜ ಇದೆ, ಯಾವುದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಅದು ಭಕ್ತಿ. ಮನಸ್ಸಿನ ಬೀಜ ಭಕ್ತಿ. ಏನು? ಇವತ್ತು ನಾನು ಲವ್ವರ್ನ ಅದೇನೇ ಆಗಲಿ 8 ಗಂಟೆಗೆ ಮೀಟ್ ಮಾಡಲೇಬೇಕು, ಅದು ಭಕ್ತಿ ಅಲ್ವಾ? ಅದು ಭಕ್ತಿ. ಅದು ಭಕ್ತಿ. 8 ಗಂಟೆಗೆ ರೀಚ್ ಆಗಲೇಬೇಕು, ನಾನು ಅವಳು ಕಾಯಿಸ್ಬಾರ್ದು, ನಾನೇ ಹೋಗಿ ಮೀಟ್ ಆಗಬೇಕು, ಇದು ಭಕ್ತಿ. ಅದು ಅವನು ಆಗ್ಬೋದು, ಅವಳು ಆಗ್ಬೋದು. ಅಥವಾ ನಾನು ಈ ಕೆಲಸನ ಇಷ್ಟು ಗಂಟೆಗೆ ನಾನು ಮಾಡಿ ಮುಗಿಸ್ಬೇಕು, ಅದು ಭಕ್ತಿ. ಮಾಡಿದ್ರಾಯ್ತು, ಏನೀಗ ಅರ್ಜೆಂಟು ಅಂದರೆ ಅದಕ್ಕೆ ಹೆಸರು ನಾವು ಕೂಡ ಬೇಡ, ಅವರೇ ಇಟ್ಕೊಳ್ಳಿ ಅಲ್ವಾ? ಈ ಮನಸ್ಸಿನ ಬೀಜವನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಪ್ರತಿದಿನ ಮನೆಯಲ್ಲಿ ಇರ್ತಕ್ಕಂತಹ ನಮಗೆ ಒಂದು ಸತ್ಯಾಂಶ ಗೊತ್ತಾಗಬೇಕು. ಏನು? ಭಗವಂತನ ನಾವು ನೋಡ್ಲಿಕ್ಕಾಗಿಲ್ಲ, ಭಗವಂತ ಮಾಯೆ ಅಂತ ಅಂದ್ಕೊಂಡಿದ್ದೀವಿ. ಹೌದು. ಹಾಗಂತ ಭಗವಂತ ಇಲ್ಲ ಅಂತಾನ ಇದ್ದಾನೆ ಅಂತಾನ? ಇದ್ದಾರೆ ಗುರುಗಳೇ, ಇದ್ದಾರೆ. ಆದರೆ ಮಾಯೆ ನಮಗೆ ಕಾಣಿಸ್ತಾ ಇಲ್ಲ. ಹೌದು.
ಅದು ಭಗವಂತ ನಮಗೆ ಕಾಣಿಸೋದಲ್ಲ, ಹಲವಾರು ರೀತಿಯಲ್ಲಿ ಲೀಲೆಯಲ್ಲಿ, ಅಂದರೆ ಭಗವಂತನ ಆಟ ಆಡ್ತಾ ಇರೋದು ನಮಗೆ ಪ್ರಕೃತಿಯಲ್ಲಿ ಇದೆ ಅಂತ ಒಪ್ಕೋಬೋದಾ ಇಲ್ವಾ? ಒಪ್ಕೋಬೋದು ಗುರುಗಳೇ. ಅದನ್ನು ಯಾವ್ದು ತಗೊಳ್ಳೋಣ ಅಂದರೆ ಗೋಮಾತೆಯನ್ನು ತಗೊಳ್ಳೋಣ. ಹಾಂ, ಒಪ್ಕೋಬೋದಾ? ಹಸುವನ್ನು ನಾನು ದೇವರು ಅಂತ ಒಪ್ಕೊಂಡಿದ್ದೀವಿ, ಹೌದು ಹೌದಾ? ಹೌದು ಗುರು. ಎಲ್ಲ ಅದಕ್ಕೂ ಬಳಸ್ತಾ ಇದ್ದೀವಿ. ಹಾಗಿರಬೇಕಾದ್ರೆ ನಾವು ಪ್ರಕೃತಿಯನ್ನು ಬಳಸುವುದನ್ನು ಸರಿಯಾಗಿ ತಿಳಿಯದೇ ಇರುವುದಕ್ಕೊಂದು ಹೆಸರಿದೆ. ನೆಲೆಯ ಬೆಲೆಯನ್ನು ತಿಳಿಯದೇ ಇರುವ ಕಾರಣ, ನೆಲೆ ಅಂದ್ರೇನು? ನೆಲ ಗುರುಗಳು, ನಾವು ವಾಸ ಮಾಡುವಂಥ ಭೂಮಿ, ಮನೆ. ನೆಲೆ ಅದು ಆ ಒಂದು ಭಾಷೆಯಲ್ಲಿ ಹೇಳ್ತಾರೆ, ನೆಲೆ ಅಂದರೆ ಮನೆ ಅಂತ. ಹಾಂ, ಅದರ ಬೆಲೆ ನಮಗೆ ತಿಳಿದೇ ಇರುವ ಕಾರಣ ನಾವು ಈ ಥರ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಕಾರಣ ಏನು ಅಂದ್ರೆ, ಮನೆಯಲ್ಲಿ ಪ್ರತಿದಿನ ಯಾರೇ ಆಗಲಿ ಗೋವಿಗೂ ಗೋಮಾತೆಗೂ ಭೂಮಾತೆಗೂ ನಾವು ಅರ್ಪಿಸಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡಿದಾಗ ಆ ಮನೆಯಲ್ಲಿ ಯಾವುದೇ ಕೆಲಸಗಳು ತಟಸ್ಥವಾಗದ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೆ. ಯಾರ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದ್ಸಲ ಹೊಡಿತೀವಿ ಸ್ವಾಮಿ, ಆಯುಧ ಪೂಜೆಗೆ ಒಂದ್ಸಲ ಹೊಡಿತೀವಿ ಸ್ವಾಮಿ, ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಹೊಡಿತೀವಿ ಸ್ವಾಮಿ, ಮುಗ್ದಾಯ್ತು. ಪ್ರತಿದಿನ ತೆಂಗಿನಕಾಯಿ ಬಾಳೆಹಣ್ಣನ್ನು ಬಳಸುವ ವಿಧಾನ ಯಾರ ಮನೆಯಲ್ಲಿದೆ ಅಂತ ಇವತ್ತು ಕೈ ಎತ್ತಬೇಕು. ಕರೆ ಮಾಡಿದವರು, ಸ್ವಾಮಿ ನಾವು ದಿನ ತೆಂಗಿನಕಾಯಿ ಬಾಳೆಹಣ್ಣು ದೇವ್ರ ಹತ್ರ ಇಡ್ತೀವಿ ಅಂದರೆ ದೇವ್ರಿಗಲ್ಲ, ಭೂಮಿಗೆ ಅಲ್ವಾ? ಭೂಮಿಲೂ ಇಡಕ್ಕೆ ಜಾಗ ಇಲ್ಲ, ಯಾಕೆಂದ್ರೆ ದೇವ್ರನ್ನೇ ಮೇಲೆ ನೇತಾಕ್ಬಿಟ್ಟಿರ್ತಾರಲ್ಲ. ಯಾರನ್ನ? ದೇವ್ರನ್ನೇ ನೇತಾಕ್ಬಿಡ್ತಾರೆ. ನೇತಾಕೋದು ಅಂದ್ರೆ ಏನು? ಮೇಲ್ಮೊಳೆ ಹೊಡ್ಸಿಗ ಮಳೆ ಹೊಡೆದು ಸ್ಟ್ಯಾಂಡ್ ಮೇಲೆ ಇಟ್ಬಿಡೋದು, ನೇತಾಕ್ತಂಗೆ ತಾನೆ. ದೇವ್ರನ್ನೇ ನೇತಾಕೋ ಜನ ನಾವು, ನಮ್ಮನ್ನು ಬಿಡ್ತಾನ ದೇವರು? ಈ ನೇತಾಕಿರೋಕೆ ಜಾಗ ಚಿಕ್ಕದಲ್ಲ ಗುರುಗಳೇ, ಅದಕ್ಕೆ ಮೇಲ್ ನೇತಾಕಿರ್ತಾರೆ. ನಿಮ್ಗೆ ಯಾರು ದೇವ್ರ ತಂದು ನೇಣಾಕು ಅಂತ ಹೇಳಿದ್ರ? ದೇವ್ರು ನಿಮ್ಗೆ ಇಟ್ಕೊ ಅಂತ ಹೇಳಿದ್ರ? ಇಲ್ವಲ್ಲ. ನೀವು ಯಾಕೆ ಆ ಕಷ್ಟ ನೇಣಾಕ್ತೀರಾ ದೇವ್ರನ್ನ? ದೇವ್ರು ಇರ್ಬೇಕಲ್ಲ ಗುರುಗಳೇ. ಹಾಗೆ ಎಲ್ಲಿ ಫೋಟೋ ಒಳಗ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಯಶೋಧ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಯಶೋಧ ಅವರೇ? ನನ್ನ ಬಗ್ಗೆನೇ. ನಿಮ್ದು ನಕ್ಷತ್ರ ತಿಳಿಸಿ. ಜ್ಯೇಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ಓಕೆ, ಆಯ್ತು ಸರ್, ನಮಸ್ತೆ. ನಾರಾಯಣ, ಹೇಳಿಮ್ಮ. ಸರ್, ನನ್ನ ಹೆಸರು ಯಶೋಧ ಅಂತ. ಬೇಸಿಕಲಿ ನಾನು ಬ್ಯಾಂಗ್ಳೂರು. ನನ್ನ ಮದುವೆ ವಿಷಯವಾಗಿ ಮಾತಾಡಬೇಕು. ಮದುವೆ ಆಗ್ಬೇಕಾ, ಆಗಿರೋದಕ್ಕೆ ಕೇಳಬೇಕಾ? ಆಗಬೇಕು. ಯಾವಾಗ ಆಗುತ್ತೆ ಅಂತ. ಓಕೆ, ಎಷ್ಟು ತಮ್ಮ ವಯಸ್ಸು ಹೇಳ್ಬೋದಾ? 30 ಸರ್. ಅಂದರೆ ನೀವು ಇದನ್ನು ಮೊದಲಿಂದ ಕೂಡ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದರೆ ಆ ಮಗುವಿನ ಸತ್ಯತೆಯನ್ನು ನಾವು ತಿಳಿಯಲೇಬೇಕು ಅನ್ನತಕ್ಕಂಥ ಒಂದು ವಿದ್ಯೆ ಇದೆ ಅಂತ ಗೊತ್ತಿತ್ತಾ, ಅಥವಾ ಇಲ್ಲ ಅದೆಲ್ಲ ದೇವ್ರ ಸೃಷ್ಟಿ ಅಂತ ಅಂದ್ಕೊಂಡಿದ್ರಾ ಯಶೋಧ ಅವರೇ? ಅರ್ಥ ಆಗಿಲ್ಲ ಸರ್, ಇನ್ನೊಮ್ಮೆ ಹೇಳಿ ಪ್ಲೀಸ್. ಇನ್ನೊಮ್ಮೆ ಹೇಳಬೇಕಂತ. ಈಗ ಒಂದು ಮಗು ಹುಟ್ಟತ್ತೆ. ಓಕೆ. ಆ ಮಗು ಹುಟ್ಟೋದು ನಾವು ವಂಶಕ್ಕೆ ಮಗು ಹುಟ್ಟುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಹೌದಲ್ವಾ? ನಿಜವಾಗ್ಲೂ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆ ವಂಶಕ್ಕೆ ಮಗು ಹುಟ್ಟಿದೆ ಅಂತ ಅಂದ್ಕೊಂಡ್ರೆ ಸರಿ, ಆ ಮಗು ವಂಶಕ್ಕಾಗಿ ಏನೂ ಮಾಡಿಲ್ಲ, ಏನೂ ಗೊತ್ತಿಲ್ಲ, ಏನೂ ಆಗೇ ಇಲ್ಲ. ಆದರೂ ನಾವು ವಂಶಕ್ಕೆ ವಂಶ ಬೆಳೆಯಕ್ಕೆ ಹುಟ್ಟಿದೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಂದು ಸತ್ಯ, ಮಗು ಹುಟ್ಟಿದಾಗ ಮಗುವಿನ ಸತ್ಯವನ್ನು ತಿಳಿಬೇಕು ಅಂತ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ. ಅದು ತಿಳ್ಕೊಬೇಕು ಅಂತನಾ, ತಿಳ್ಕೊಳ್ಳೋದು ಏನೂ ಇಲ್ಲ ಅಂತನಾ? ತಿಳ್ಕೊಳ್ಳೋದಿದೆ ಸರ್. ಏನಿರ್ಬೋದು? ಮಗುವಿನ ಬಗ್ಗೆ ತಿಳ್ಕೋಬೇಕು ಅಂದರೆ ತಂದೆ ತಾಯಿ ಏನು ತಿಳ್ಕೊಬೇಕಾಗತ್ತೆ? ದಯವಿಟ್ಟು ನೀವು ಓದಿದ್ದೀರಾ, ನಿಮಗೆ ಆ ಪ್ರಶ್ನೆ ಕೇಳಲೇಬೇಕಾಗತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಮಗು ಬಗ್ಗೆ ತಂದೆ ತಾಯಿ ಏನು ತಿಳ್ಕೊಬೇಕಿತ್ತು? ಯಾವುದ್ರ ಬಗ್ಗೆ ತಿಳ್ಕೊಬೇಕಿತ್ತು? ಪ್ರಶ್ನೆ. ಅವ್ರು ಯಾವ ಫೀಲ್ಡಲ್ಲಿ ಹೋದ್ರೆ ಹೇಗೆ ಚೆನ್ನಾಗಿರ್ತಾರೆ, ಅವ್ರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊತಾರೆ. ಹಾಗಿರ್ಬೇಕಾದ್ರೆ ನಿಮ್ಮ ಉದಾಹರಣೆ ಹೇಳ್ತೀನಿ. ಆ ರೀತಿ ಭವಿಷ್ಯ ಹೇಳೋರು ಪ್ರಪಂಚದಲ್ಲಿ ಹುಟ್ಟಿದಾರಾ? ಭವಿಷ್ಯ ಹೇಳೋರು ಯಾರು ಹುಟ್ಟಿಲ್ಲ ಸರ್. ಆದ್ರೆ ಕನಸು ಇಟ್ಟಿರ್ತಾರೆ ಅಪ್ಪ ಅಮ್ಮ ಮಕ್ಕಳ ಬಗ್ಗೆ. ಅಲ್ಲರ ಕನಸು ನೆರವೇರ್ಬೇಕಲ್ಲ. ಈಗ ನಿಮ್ಮ ಕನಸು ನೆರವೇರಿಲ್ವಲ್ಲ, ಅಲ್ವಾ? ಹೌದು. ತಿಳ್ಕೊಳ್ಳಿ, ನಾವು ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅಂತಕ್ಕಂತಹ ಒಂದು ಸತ್ಯಾಂಶವನ್ನು ತಿಳಿಯುವುದಕ್ಕೆ ಜೊತೆಗೆ ನಾವು ಮಾಡ್ತಾ ಇರೋದೇನು ಅಂದರೆ, ನಮಗೆ ಎಲ್ಲವೂ ತಿಳಿದಿದೆ ಅಂತಕ್ಕಂಥ ಒಂದು ಅಜ್ಞಾನದಿಂದ ಇವತ್ತು ನಾವು ಪ್ರಶ್ನೆಯಾಗೇ ಉಳ್ಕೋಬೇಕಾಗಿದೆ ವಿನಃ ಯಾರನ್ನೂ ನಮ್ಮ ಜೀವನದ ಬಗ್ಗೆ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಸತ್ಯ ತಿಳ್ಕೊಂಡಾಗ, ಈ ಸತ್ಯ ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಇನ್ನೂ ಉತ್ಪತ್ತಿ ಆಗೇ ಇಲ್ಲ. ಈ ಸತ್ಯ ಗೊತ್ತಾಗಿಲ್ಲ. ಯಾಕೆ ಅಂದರೆ ನಮ್ಗೆ ಸಿಕ್ಕಿರೋದು ಒಂದೇ ರಿಸಲ್ಟ್,
ಏನು ಅಂದರೆ ಒಂದು ಆಧುನಿಕ ಸೌಕರ್ಯ ಏನು ಕೇಳುತ್ತೆ, ಆಧುನಿಕ ಸೌಕರ್ಯ ಈ ಆಧುನಿಕ ಪ್ರಪಂಚದಲ್ಲಿ ಏನು ಅಂದರೆ ಮೊದಲನೇದಾಗಿ ಎಜುಕೇಷನ್, ಅದಕ್ಕೆ ತಕ್ಕಂತೆ ಎಫರ್ಟ್. ವಿದ್ಯೆಗೋಸ್ಕರವಾಗಿ ಹುಟ್ಟಿದ್ದೀವಿ, ವಿದ್ಯೆ ಕಲಿತ ಮೇಲೆ ಶ್ರಮ ಹಾಕೋದು, ವಿದ್ಯೆಗೋಸ್ಕರ ಶ್ರಮ ಹಾಕೋದು, ಇದು ಆಧುನಿಕವಾಗಿರ್ತಕ್ಕಂಥ ಒಂದು ಕಲ್ಚರ್ ಅಂತ ಅಂದ್ಕೊಂಡಿದ್ದೀವಿ. ಇದೇ ನಮ್ಮ ಮೂರ್ಖತನ ಆಗಿರೋದು. ಓದೋಕ್ಕೆ ಶ್ರಮ ಹಾಕೋದು, ಓದೋದ ಮೇಲೆ ಶ್ರಮ ಹಾಕೋದು, ಇದು ನಮಗೆ ಬೇಕಾಗಿರೋದು ಅಂತ ತಿಳ್ಕೊಂಡಿದ್ದು ಯಾರ ತಪ್ಪು? ಅಂದರೆ ಶ್ರಮ ವಹಿಸದೆ ಯಾವುದು ಸಿಗಲ್ಲ ಅಂತ ಹೇಳ್ತಾರೆ. ಶ್ರಮ ಪಡುವವರು ನಿಜವಾಗಿಯೂ ಮನುಷ್ಯತ್ವವನ್ನು ಪಡೆಯೋದಕ್ಕೆ ಆಗೋದೇ ಇಲ್ಲ. ಯಾರು ಶ್ರಮ ಬೀಳ್ತಾರೆ, ಬೆವರು ಸುರಿಸ್ತಾರೆ, ಅವರು ಮನುಷ್ಯರು ಆಗೇ ಇಲ್ಲ. ಪ್ರಾಣಿಗೂ ನಮಗೂ ವ್ಯತ್ಯಾಸ ಏನು? ದೇಹವನ್ನು ಶ್ರಮಕ್ಕೆ ಈಡು ಮಾಡುವುದು, ದೇಹವನ್ನು ದಂಡಿಸುವುದು, ದೇಹವನ್ನು ನೋಯಿಸುವುದು ಮನುಷ್ಯತ್ವದ ಒಂದು ಯಾವ ಕಾರಣಕ್ಕೂ ಸಿದ್ಧಾಂತ ಅಲ್ಲ. ದೇಹ ನೀವು ಅಂದ್ಕೊಂಡಂಗೆ ಮಾಡೋಕ್ಕೆ ಭಗವಂತ ರಚನೆ ಮಾಡಿ ಕಳಿಸಿರ್ತಕ್ಕಂಥ ಒಂದು ಸಂಕೇತ ಇದು. ಅದನ್ನು ನೀವು ದಂಡಿಸೋಕ್ಕೆ ನೀವ್ಯಾರು? ಅದಕ್ಕೆ ಶ್ರಮ ಕೊಡೋಕ್ಕೆ ನೀವ್ಯಾರು? ಅದನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಈ ಥರ ಅನುಭವಿಸ್ತಾ ಇರೋದು. ಅದಕ್ಕೆ ನಾನು ಹೇಳಿದ್ದು ಇವತ್ತು ಏನು ಅಂದರೆ ಓದಬೇಕು, ಓದ್ಮೇಲೆ ಕೆಲಸ ತಗೋಬೇಕು ಅಷ್ಟೇ. ಅದು ತಾನೇ, ಅದು ನೀವು ಮಾಡಿಕೊಂಡ್ರು, ದೇವ್ರು ಕೊಟ್ಟಿದ್ದಲ್ಲ, ಅದು ಅನುಭವಿಸಿ. ಯಾವುದೇ ಆಗಲಿ ಇನ್ನೊಬ್ಬರ ಮೇಲೆ ಹೇಳೋದನ್ನ ಮೊದಲು ನಿಲ್ಲಿಸಿ ನಾವು ಯಾರು ಅಂತ ತಿಳ್ಕೊಳ್ಳೋಕೆ ಎಲ್ಲಿವರೆಗೂ ಪ್ರಯತ್ನ ಮಾಡಲ್ವೋ ಅಲ್ಲಿವರೆಗೂ ಜೀವನದಲ್ಲಿ ಬರೀ ಕೇಳ್ಕೊಂಡೇ ಬದುಕಬೇಕಾಗತ್ತೆ. ಯಶೋಧ ಅಂತ ಏನಕ್ಕೆ ಹೆಸರು ಬಂತು ತಮ್ಮದು? ಸರ್ ನಮ್ಮ ತಂದೆ ತಾಯಿ ಇಟ್ಟಿರೋದು. ನಕ್ಷತ್ರ ಗೊತ್ತಮ್ಮ? ಜ್ಯೇಷ್ಠ ನಕ್ಷತ್ರ. ಓಕೆ. ಈಗ ವಿಚಾರಕ್ಕೆ ನಿಮ್ಮ ತಂದೆ ಏನು ಮಾಡ್ತಾರೆ? ಅವರು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ. ಯಾವುದು ಬಿಲ್ಡಿಂಗಾ ಏನು? ಬಿಲ್ಡಿಂಗ್ ಕಾಂಟ್ರಾಕ್ಟ್. ಎಷ್ಟು ವರ್ಷದಿಂದ ಮಾಡ್ತಾರಮ್ಮ? ಅವರು ಒಂದು ಚಿಕ್ಕ ವಯಸ್ಸಿಂದನೂ ಮಾಡ್ತಾರೆ. ಓಕೆ. ಚೆನ್ನಾಗಿ ಅಭಿವೃದ್ಧಿಯಾಗಿ ಖುಷಿಯಾಗಿ ನೆಮ್ಮದಿಯಾಗಿದ್ದಾರಾ ಇದೆಲ್ಲ ಮಾಡಿ? ಅವ್ರ ಮನಸ್ಥಿತಿ ಇಳಿದು ನಾನು ತಿಳ್ಕೊಳಕ್ಕಾಗಲ್ಲ, ಬಟ್ ಹಾಗೆ ಒಂದು ಜಸ್ಟ್ ಹಾಗೆ ಥಿಂಕ್ ಮಾಡಿದ್ರೆ ಲೈಕ್ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದರೆ ನಿಜಕ್ಕೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದೆಯಮ್ಮ ನೀನು, ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಅರ್ಥ ಮಾಡ್ಕೊಳಕ್ಕೆ ಆಗೇ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ. ಕಾರಣ ಏನಂತಂದರೆ ಯಾವುದನ್ನು ನೇರವಾಗಿ ನೇರ ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹೇಳೋದೆ. ಯಾರಿಗೇನಾರು ಆಗಲಿ ಹೆಂಗಾರು ಆಗಲಿ ನಾನು ಇರುವುದೇ ಹೀಗೆ, ಅದಷ್ಟು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಯಾರಿಗೆ? ಜ್ಯೇಷ್ಠ ನಕ್ಷತ್ರಕ್ಕೆ ಉತ್ಪತ್ತಿ ಮಾಡಿರ್ತಕ್ಕಂಥ ತಂದೆಯಾದವರು ಹೇಗಿರ್ತಾರೆ ಅನ್ನೋದು ಹಿನ್ನೆಲೆ ಕೊಡುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಮಗು ಹುಟ್ಟಿದಾಗ ತಂದೆಯಾದವರು ಏನೆಲ್ಲ ಮಾಡಿದ್ದಾರೆ, ತನ್ನ ವೈಯಕ್ತಿಕವಾದ ವೃತ್ತಿಯನ್ನು ಯಾವುದೋ ಕಷ್ಟನೋ ಸುಖನೋ ಲಾಭನೋ ನಷ್ಟನೋ ಮೋಸನೋ ಇನ್ನೊಂದೋ ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಯಾರ ಮಾತು ಕೇಳಲ್ಲ, ನನಗೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ರೀತಿಯಾಗಿ ದುಂಡಾವರ್ತಿಯಲ್ಲಿ ಬಂದಿರತಕ್ಕಂತಹ ಇದು ಬದುಕಲಿಕ್ಕೆ ಮಾಡುವಂಥ ತಪ್ಪು ಅಂತಲ್ಲ, ಅವರ ವೈಯಕ್ತಿಕವಾದ ವಿಚಾರಗಳು. ಆ ರೀತಿಯಲ್ಲಿ ದೇವರು, ಸತ್ತವರು, ಕುಟುಂಬಸ್ಥರು ಇವರನ್ನೆಲ್ಲ ಗಮನಿಸ್ಕೊಂಡು ಬದುಕಬೇಕು ಅಂತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಈ ವಂಶದಲ್ಲಿ ನಡೆದು ಬಂದಿಲ್ಲ. ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಹೆಂಡತಿ ಅಂದ್ರೇನು, ಮಗು ಅಂದ್ರೇನು, ಆಸ್ತಿ ಅಂದ್ರೇನು, ಪೂಜೆ ಅಂದ್ರೇನು, ದಿನಚರಿ ಅಂದ್ರೇನು ಏನೂ ಗೊತ್ತಿಲ್ಲ. ಶ್ರಮ ಬಿಡಬೇಕು, ದುಡ್ಡು ಮಾಡಬೇಕು, ಅಷ್ಟೇ ಜೀವನ. ಇದು ಹಿನ್ನೆಲೆಯನ್ನು ಕೊಡುತ್ತೆ ಜ್ಯೇಷ್ಠ ನಕ್ಷತ್ರ. ಅಮ್ಮ ಹೇಳೋದು ಅರ್ಥ ಆಯ್ತಾ, ಬೇಜಾರಾಯ್ತಾ? ಹಲೋ, ಕಟ್ಟಾಗಿದೆ ಗುರುಗಳೇ ಕಾಲ್. ಇಲ್ಲಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಒಪ್ಕೊಳ್ಳೋಕೆ ಯಾವುದೇ ಕಾರಣಕ್ಕೆ ರೆಡಿ ಇಲ್ಲ. ಅದಕ್ಕೆ ಒಂದು ವಿಷಯ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಒಂದು ಸ್ವಲ್ಪ ಆಶ್ಚರ್ಯನೂ ಆಗ್ಬೋದು. ಈಗ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಹಾಂ ಸರ್, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು. ಅವ್ರದ್ದು ನಕ್ಷತ್ರ? ಅವ್ರದ್ದು ಶ್ರವಣ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ. ಆಯ್ತು. ಹಲೋ ಸರ್, ಮಾತಾಡೋದು ಕೇಳಿಸ್ತಿದ್ಯಾ? ಹಾಂ ಕೇಳಿಸ್ತಿದೆ ಮೇಡಮ್. ಹಲೋ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ಮಗಳ ಬಗ್ಗೆ ಕೇಳಬೇಕಾಯ್ತು. ಏನು ನಕ್ಷತ್ರ ಏನು? ಶ್ರವಣ ನಕ್ಷತ್ರ. ಓಕೆ. ಏನು ಮಾಡ್ತಿದ್ದಾಳೆ? B.Ed ಆಗಿ MA ಮಾಡ್ತಿದ್ರು. ಏನಾಗಬೇಕಿತ್ತು ಅವಳ ಬಗ್ಗೆ? ಇದು ವಿವಾಹ ಮಾಡ್ಬೇಕಾಯ್ತು, ಮದುವೆ. ಓಕೆ. ಇವಳೆ ಮೊದಲನೇ ಮಗಳಾ? ಹೌದು ಸರ್, ಮೊದಲು. ನೀವೇನು ಮಾಡ್ತೀರಾ? ನಾವು ದೇವಸ್ಥಾನದ ಅರ್ಚಕರು. ಯಾವುದು ದೇವರು? ದೇವ್ರು ಯಾವುದು ಒಂದೇ? ಪೂಜೆ ಮಾಡೋದು? ಹಲೋ. ಆರಾಧನೆ ಮಾಡೋ ದೇವರು ಯಾವುದು ಒಂದೇ? ವೆಂಕಟೇಶ್ವರ ಸರ್. ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಒಂದು ವರ್ಷದಿಂದ. ಚಿಕ್ಕಂದಿಂದನೂ ಅದೇ ಮಾಡ್ತಾ ಇದ್ದೀರಾ ಆರಾಧನೆ? ಅಲ್ಲ, ಮೊದಲು ಆಂಜನೇಯ, ಗಣಪತಿ.
ಓಕೆ ಓಕೆ. ಸೊ ದೇವಸ್ಥಾನದಲ್ಲಿ ಮೊದಲಿಂದನೂ ಕೂಡ ನೀವೇ ಮೂಲ ಮಾಡ್ತಾ ಇದ್ದೀರಾ ಆರಾಧನೆನ? ಹೌದು ಸರ್. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ ಸರ್. ಇನ್ನಿಬ್ಬರು ಹೆಣ್ಣ ಗಂಡ? ಹೆಣ್ಣು ಸರ್. 3 ಜನ ಹೆಣ್ಮಕ್ಳೇನಾ? ಹೌದು ಸರ್. ನೀವೇನು ಓದಿದ್ದೀರಾ? BA ಆಗಿದೆ ಸರ್. ನಿಮ್ಮ ಶ್ರೀಮತಿಯವರ ಆರೋಗ್ಯ ಹೇಗಿದೆ? ಸ್ವಲ್ಪ ಅಷ್ಟೊಂದೇನು ಇದೆ, ಆದ್ರೂ ಪರವಾಗಿಲ್ಲ ಸರ್. 100ಕ್ಕೆ 80% ಪರವಾಗಿಲ್ಲ, 20% ಆರೋಗ್ಯ ಸರಿ ಇಲ್ಲ. ಆದರೂ ಒಂದು ಕ್ವಶನ್ ಅನ್ಸುತ್ತಲ್ವ, ಯಾಕಪ್ಪ ಯಾವಾಗಲೂ ಏನಾದ್ರು ಇದ್ದೇ ಇರುತ್ತೆ ಅಂತ ಬೇಜಾರಾಗಲ್ವಾ? ಆಗುತ್ತೆ. ಓಕೆ. ಇದೆಲ್ಲ ನೀವು ನಂಬ್ತೀರಾ? ಅದೆಲ್ಲ ತಿಳ್ಕೊಳ್ಳುವಂಥ ವಿಚಾರ ಇದೆ ಅಂತ ನಂಬ್ತೀರಾ, ಅಥವಾ ಏನೋ ದೇವ್ರು ಮಾಡಿದ್ದಲ್ವಾ ಅಂತ ಅನ್ಕೋತೀರಾ? ಅಂತ ಇದೆಲ್ಲ ನಂಬಬೇಕು ಅಂತೀರಾ? ಇದೆಲ್ಲ ತಿಳ್ಕೋಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಆಸಕ್ತಿ ಇದೆ? ತಿಳಿದುಕೊಳ್ಳೋದಿದೆ ಅನುಭವಿಸಲು ತಿಳ್ಕೊಳ್ಬೇಕಲ್ಲ. ಓಕೆ. ನಿಮ್ಮ ತಂದೆ ತಾಯಿ ಇದ್ದಾರೆ ಸರ್. ಎಲ್ಲಿದ್ದಾರೆ ಅವರು, ಅಪ್ಪ ಅಮ್ಮ? ಅವರು ಊರಲ್ಲಿ, ಬೇರೆ ಊರಲ್ಲಿ ಇದ್ದಾರೆ ಸರ್. ಅವ್ರ ಜೊತೆ ಯಾರಿದ್ದಾರೆ? ಯಾರು ಇಲ್ಲ ಸರ್, ಅವರೇ. ಸೊ ಅಡುಗೆ ಎಲ್ಲ ಅವರೇ ಮಾಡ್ಕೊಂಡು ಅವರೇ ಊಟ ಮಾಡ್ತಾರೆ? ಇದ್ದಾರೆ ಸರ್. ನೀವೆಷ್ಟು ಜನ ಮಕ್ಕಳು? ನಾವು 4 ಜನ ಸರ್. ಓಕೆ. ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ನಿಮಗೆ ಒಂದು ಉದಾಹರಣೆ ತಿಳ್ಕೊಬೇಕು. ಉದಾಹರಣೆ ಹೇಳ್ತೀನಿ, ತಿಳ್ಕೊಳ್ಳಿ. ತಂದೆ ತಾಯಿ ಇದ್ದಾರೆ, ಅವರು ಅಲ್ಲಿದ್ದಾರೆ. ಅವ್ರಿಗೆ ಮಕ್ಕಳು ಅಂತಿದ್ದೀರಾ, ಮಕ್ಕಳು ಯಾರು ಜೊತೆಲಿ ಇಲ್ಲ. ಇವರು ಪೂಜೆ ಮಾಡ್ತಾರೆ, ಪೂಜೆ ಮಾಡ್ಕೊಂಡು ಅವ್ರು ಹಳ್ಳಿ ಇದ್ದಾರೆ. ಓಕೆ ಓಕೆ, ಆಯಿತು. ಪೂಜೆನೇ ಮಾಡಲಿ, ಏನೇ ಮಾಡಲಿ, ಒಟ್ಟಿನಲ್ಲಿ ಅವರಿಬ್ಬರೇ ತಂದೆ ತಾಯಿ ಮಾತ್ರ ಸಪ್ರೇಟಾಗಿದ್ದಾರೆ. ನಾನು ಸಪ್ರೇಟ್ ಆಗಿದ್ದಾರೆ, ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ ಸರ್. ಅದು ಆಮೇಲೆ ಎರಡನೇ ವಿಷಯ ಅರ್ಥ ತಿಳ್ಕೊಳ್ಳಿ ಫಸ್ಟು. ನಾವು ಹೋಗ್ತೀವಿ ಸ್ವಾಮಿ, ಮಾತಾಡ್ತೀವಿ ಫೋನಲ್ಲಿ, ಅದೆಲ್ಲ ಲೆಕ್ಕ ಅಲ್ಲ. ನೀವು ಇಲ್ಲಿದ್ಕೊಂಡು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡೋದು, ಅಯ್ಯೋ ಪಾಪ ಎಲ್ಲಿ ಏನು ಮಾಡ್ತಾವ್ರೋ ಅಂತ. ಮಕ್ಕಳು ಅಲ್ಲೇ, ತಂದೆ ತಾಯಿ ಅಲ್ಲಿದ್ಕೊಂಡು ಅಯ್ಯೋ ನಮ್ಮ ಮಕ್ಳು ಹೆಂಗೋ ಅಂತ ಅವ್ರು ಯೋಚನೆ ಮಾಡೋದು. ಇದೇ ಇಲ್ವಾ? ಇದೆ ಸರ್. ಇದು ಅರ್ಥ ಏನು ಅಂದರೆ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ಕೊಡ್ತೀನಿ. ಕುಟುಂಬ ಹೊಡೆದಿದೆ, ಕುಟುಂಬ ಹೊಡೆದಿದೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಏನು ಅಂದರೆ, ಅವ್ರು ಪೂಜೆ ಮಾಡ್ಕೊಂಡು ಅವರೇ ಪೂಜೆ ಮಾಡ್ಕೊಂಡು ನಾವು ಇಲ್ಲಿದ್ದೀವಿ. ಈ ಕೆಲವ್ರು ಹೇಳ್ಕೊತಾರೆ, ಮಗ ಫಾರಿನ್ಲವನೇ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತೀವಲ್ಲ, ಹಂಗೆ. ಅಂದ್ರೆ ಮಾತಾಡ್ತಿರ್ತಾರೆ, ಕಾನ್ವರ್ಸೇಷನ್ ಮಾಡ್ತಿರ್ತಾರಲ್ಲ ಗುರುಗಳೇ, ಹಾಗಾಗಿ ದೂರ ಅನ್ನುವಂಥದ್ದನ್ನು ತಗೊಳ್ಳಲ್ಲ ನಾವು. ಅದಕ್ಕೇನೆ ಈಗ ಅದನ್ನ ವಿವರಿಸಿ ಹೇಳ್ತಾ ಇದ್ದೀನಿ. ಬೇಕಾದಷ್ಟು ಜನ ತಿಳ್ಕೊತಾ ಇದ್ದಾರೆ. ಮನೆ ಕುಟುಂಬ ಅಂದ ಮೇಲೆ ಒಟ್ಟಿಗೆ ಇದ್ದಂಥ ಬಾಳಿ ಬದುಕಬೇಕಾಗಿರ್ತಕ್ಕಂಥ ಕರ್ತವ್ಯ ಇರೋದು. ಹೌದು. ಉದ್ಯೋಗಕ್ಕನುಸಾರವಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರೆಲ್ಲ ಒಂದ್ ಕಡೆ ಇವರೆಲ್ಲ ಒಂದ್ ಕಡೆ ಅಂದರೆ ಕುಟುಂಬ ಹೆಂಗಾಗತ್ತದು? ಹೇಳ್ಬೋದು ನಮ್ಮ ಅಪ್ಪ ಇದ್ದಾರೆ, ನಮ್ಮಮ್ಮ ಇದ್ದಾರೆ ಅಂತ. ಇದು ನಿಜವಾದ ಕುಟುಂಬದ ಒಂದು ಸತ್ಯ ಅಲ್ಲ. ಆದರೆ ತಿಳ್ಕೊಂಡವ್ರಿಗೆ ಅದು ಅವ್ರವ್ರ ವೈಯಕ್ತಿಕ. ಆದರೂ ನಾನು ಹೇಳ್ತಿರ್ತಕ್ಕಂಥ ವಿಚಾರ, ಶ್ರವಣ ನಕ್ಷತ್ರದ ಮಗಳು ಹುಟ್ಟಿದಾಳೆ ಇವರಿಗೆ. ಶ್ರವಣ ನಕ್ಷತ್ರದ ಮಗಳು ಹುಟ್ಟಿದ ಮೇಲೆ ಗಂಡು ಸಂತಾನಕ್ಕೆ ಒಂದು ಪ್ರಶ್ನೆಯಾಗಿ ಕೇಳುತ್ತಿದ್ದು. ಶ್ರವಣ ನಕ್ಷತ್ರದ ಮಗು ಹುಟ್ಟಿದ ಮೇಲೆ ಅದ್ರ ಹಿಂದೆ ಮುಂದೆ ಗಂಡು ಹುಟ್ಟಬೇಕಾ ಹುಟ್ಟಬಾರ್ದ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗತ್ತೆ. ಕಾರಣ, ಇವರು ದೇವತಾರಾಧನೆ ಮಾಡ್ತಕ್ಕಂಥದ್ದೆಲ್ಲ ಮಾಡ್ಕೊಂಡು ಬಂದು, ಒಳ್ಳೇದೇ ಮಾಡ್ಕೊಂಡು ಬಂದು, ಸಂತಾನಕ್ಕೆ ಮುಂದಕ್ಕೆ ಯಾಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸತ್ಯವನ್ನ ತಿಳ್ಕೊಳ್ಬೇಕಾಗಿತ್ತು, ತಿಳ್ಕೊಂಡಿಲ್ಲ. ಈಗ ಇಲ್ಲಿ ಪ್ರಶ್ನೆ ತಾನೇ, 3 ಅಲ್ಲ 8 ಅಲ್ಲ 10 ಮಕ್ಕಳಿರಲಿ. ಆದರೆ ಒಂದು ಗಂಡು ಪ್ರಶ್ನೆ, ಒಂದು ಹೆಣ್ಣು ಪ್ರಶ್ನೆ. ಬರೇ ಗಂಡಿದ್ರು ಪ್ರಶ್ನೆ, ಬರೇ ಹೆಣ್ಣಿದ್ರು ಪ್ರಶ್ನೆ. ಈ ಪ್ರಶ್ನೆ ಯಾಕೆ ಅನುಭವಿಸ್ಬೇಕು ಅಂತ ನೀವು ಯಾವಾಗಲೂ ಯೋಚನೆ ಮಾಡಲಿಲ್ವಾ? ಹಲೋ, ಈ ಪ್ರಶ್ನೆ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಒಂದು ಗಂಡು ಮಗು ಅಂತ ಇರಬೇಕು, ಗೊತ್ತಾಯ್ತಲ್ವಾ? ಯಾಕೆ ಇದನ್ನ ತಿಳ್ಕೊಳಕ್ಕೆ ಇಷ್ಟ ಆಗ್ಲಿಲ್ವಾ? ಟೈಮ್ ಇಲ್ವಾ? ನಂಬಿಕೆ ಇಲ್ವಾ? ಯಾಕೆ ಇಲ್ಲ ಸರ್, ದೇವರಿಗೆ ನಮಗೆ ನಮ್ಮ ಹಣೆ ಬರಲಿ ಏನಿರುತ್ತೆ ಮತ್ತು ಯಾವುದು ದೇವ್ರು ಕೊಡ್ತಾನೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ಇದು ಅಂತ ಭೇದ ಭಾವ ಬೇಡ ಅಂತ. ಓಕೆ, ಸಂತೋಷ. ಓಕೆ, ನಾವು ನಿಮ್ಮ ನಂಬಿಕೆ. ಆದರೆ ಒಂದಂತ ತಿಳ್ಕೊಳ್ಳಿ, ನಿಮ್ಮ ಮಗಳು ಮಾಡ್ತಕ್ಕಂತಹ ನಿದ್ದೆ ಮತ್ತು ಊಟ ಮಾಡ್ತಕ್ಕಂಥ ಕ್ರಮ ಚೆನ್ನಾಗಿದೆ ಅಂತ ಗುರ್ತಿಸಿದಿರಾ ನೀವು? ನಿಮ್ಮ ಮಗಳನ್ನು ಊಟ ಮಾಡುವ ಕ್ರಮ ಸರಿ ಇದೆ, ಮಲಗುವ ರೀತಿ ಸಮಯ ಕರೆಕ್ಟ್ ಇದೆ ಅನ್ನೋದು ಗುರ್ತಿಸಿದಿರಾ? ನಮ್ಮ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತಾರೆ ಸರ್. ಅಲ್ಲ, ಊಟ ಮಾಡ್ತಾಳೆ ಇಲ್ಲ ಅಂತ ಹೇಳ್ತಿಲ್ಲ. ಅವಳು ಊಟವನ್ನು ನುಂಗುತ್ತಾಳೆ, ತಿನ್ನೋಲ್ಲ ಅಂತ ಹೇಳ್ತೀನಿ. ನೀವೇನು ಹೇಳ್ತೀರಾ? ಅದನ್ನ ಅಬ್ಸರ್ವ್ ಮಾಡಿಲ್ಲ ನೋಡಿ. ಮಗಳಿಗೆ ಮದುವೆ ಮಾಡಬೇಕು, ಮಗಳು ಮುಂದೆ ಒಳ್ಳೇದಾಗಬೇಕು ಅಂತೀರಾ, ಮಗಳು ಊಟ ಮಾಡೋದು ಗೊತ್ತಿಲ್ಲ ಅಂದರೆ ಮತ್ತೆ ಕಥೆ ಏನು? ದೇಹಕ್ಕೆ ಶಕ್ತಿ ಕೊಡೋದು ಊಟ ತಾನೆ. ಹೌದು ಸರ್. ಈಗ ಅವಳು ಕಾಲು, ಬೆನ್ನು, ಉಸಿರಾಟ ಈ 3ರಲ್ಲಿ ಯಾವುದು ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಬೆನ್ನಿನಲ್ಲಿ, ಉಸಿರಾಟದಲ್ಲಿ, ಕಾಲಿನಲ್ಲಿ ಸಮಸ್ಯೆ ಯಾವ್ದು ಗೊತ್ತಾಗಿದೆ ನಿಮಗೆ?
ಹಲೋ, ಹೇಳಿ ಸರ್. ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿದ್ದುಂಟಾ? ಉಸಿರಾಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಭಯ ಆಗೋದ್ದುಂಟಾ? ಕೇಳಿದ್ದೀರಾ? ಹಾಂ, ಇಲ್ಲ ಸರ್, ಏನು ಹೇಳಿದ್ವಲ್ಲ. ಏನು ಹೇಳಿಲ್ಲ. ಓಕೆ, ಎಷ್ಟು ವಯಸ್ಸು? ಇಲ್ಲ 25 ಸರ್. ಅವಳನ್ನ ಕೇಳಿ, ನಿಮ್ಮ ಮಗಳನ್ನ, ಅಮ್ಮ ನಿನಗೆ ಯಾವಾಗಾದ್ರು ಭಯ ಆಗತ್ತಾ, ಉಸಿರಾಟ ಕರೆಕ್ಟಾಗಿದೆಯಾ ಅಂತ ಕೇಳಿ. ಹಾಂ, ಅದು ಕೇಳಿದಾಗ ಗೊತ್ತಾಗುತ್ತೆ, ನಾವು ಇಷ್ಟು ವರ್ಷ ಆದರೂ ನಮ್ಮ ಮಗಳ ಬಗ್ಗೆ ತಿಳ್ಕೊಂಡಿಲ್ವಲ್ಲ ಅಂತ ಅವಾಗಾರು ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ನೀವು ದೇವ್ರ ಮೇಲೆ ಹಾಕ್ಬಿಟ್ರಿ, ದೇವರೆಲ್ಲ ಕೊಡ್ತಾನೆ ಅಂತ. ದೇವ್ರು ಯಾವ ಕಾರಣಕ್ಕೂ ಕೊಡಲ್ಲ, ಕೊಟ್ಟು ಆಗೋಗಿದೆ ಮತ್ತೆ ಕೊಡಲ್ಲ. ನಾವು ಅಂದ್ಕೊಂಡ್ರದೇ ಮೂರ್ಖತನ, ತಪ್ಪು. ಭಗವಂತ ಕೊಟ್ಟು ಕಳಿಸಾಗಿದೆ, ಮತ್ತೆ ದೇವ್ರು ಕೊಡ್ತಾನೆ ಅಂದರೆ ಅದು ನಮ್ಮ ದಡ್ಡತನ ಅಂತ ಅನಿಸಬೇಕಾಗುತ್ತೆ. ಈ ಸತ್ಯ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಮಗಳನ್ನು ಕೇಳಿ ದಯವಿಟ್ಟು. ನಿದ್ದೆ ಚೆನ್ನಾಗಿ ಬರುತ್ತಾ? ಮಧ್ಯೆ ಮಧ್ಯೆ ಎಚ್ಚರಿಕೆ ಆಗುತ್ತಾ? ಬೆಳಿಗ್ಗೆ ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತಾ? ಈ ಸತ್ಯ ನೀವು ತಿಳ್ಕೊಂಡಾಗ ನಿಮ್ಮ ಮಗಳು ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ. ಇದು ತಿಳ್ಕೊಳ್ಳಿ ಫಸ್ಟು. ಮದುವೆ ಮಾಡೋದು ಇನ್ನೊಂದು, ಆಮೇಲೆ ಅವಳ ಆರೋಗ್ಯ ಎಷ್ಟು ಮಟ್ಟಿಗೆ ಕೆಟ್ಟಿದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮುಂದೆ ಜೀವನವನ್ನು ಅವಳು ಏನು ರೂಪಿಸ್ಕೋಬೇಕೋ ನೀವು ಮಾಡ್ಬೋದು ತಿಳ್ಕೊಂಡ್ರೆ. ಇದನ್ನು ತಿಳಿದು ಅನಾವಶ್ಯಕವಾಗಿ ಯಾವ ಕಾರಣಕ್ಕೂ ಯೋಚನೆ ಮಾಡದೆ ಇನ್ನೊಮ್ಮೆ ಬೇಕಾದ್ರೆ ಕರೆ ಮಾಡಿ, ಇಲ್ಲ ಇದ್ರಲ್ಲಿ ಸತ್ಯ ಇದೆ ಅಂತ ಮುಂದಕ್ಕೆ ಹೋಗೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ಹಿರಿಯೂರು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮದು ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ ಸರ್, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ನಮ್ಮ ಬಗ್ಗೆ ಏನಾಗಬೇಕಿತ್ತು? ಸಮಸ್ಯೆ ಇತ್ತು, ಆರೋಗ್ಯದ್ದು. ಎಷ್ಟು ವಯಸ್ಸು ನಿಮಗೆ? 34 ಗುರುಜಿ. ಮದುವೆ ಇಲ್ಲ ಗುರುಜಿ. ಬೇಡ ಅಂತನಾ, ಯಾವಾಗ ಆಗತ್ತೆ ಆಗಲಿ ಅಂತನಾ? ಏನೋ ಅದು ಕೂಡಲಿಲ್ಲ. ಅಲ್ಲ, ನೀವು ಕೈ ಬಿಟ್ಬಿಟ್ರಾ ಅಂತ? ಬೇಡ, ಸರಿ ಇಲ್ಲ, ನೋಡೋಣ, ಇದು ಬೇಡ ಅದು ಬೇಡ ಅಂತ ಕೈ ಬಿಟ್ಬಿಟ್ರಾ ಅಂತ ಕೇಳ್ತೀನಿ. ಇಲ್ಲ, ಹುಡುಕ್ತಿದೀವಿ, ಯಾಕೋ. ಎಲ್ಲಿ ಹುಡುಕ್ತೀರಾ ಹೆಣ್ಣು? ಅಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹುಡುಕ್ತಿದ್ದೀನಿ ಅಂದರೆ ಎಲ್ಲಿ ಹುಡುಕೋದು ಅಂತ. ಅದೇ ಅಲ್ಲ, ಸ್ವಲ್ಪ ದಯವಿಟ್ಟು ಹುಡುಕ್ತೀನಿ ಅಂದರೆ ಇದೊಂದು ದೊಡ್ಡ ಸಮಸ್ಯೆ. ಹುಡುಕ್ತೀನಿ, ಎಲ್ಲಿ ಹುಡುಕೋದು ಅಂತ ನನ್ನ ಪ್ರಶ್ನೆ. ಅಂದರೆ ಏನಂದರೆ ಇದಕ್ಕೆ ಅರ್ಥ ಆಗ್ತಾ ಇದೆಯಾ? ಹುಡುಕೋದು ಅಂದರೆ ಎಲ್ಲಿ ಸಿಗ್ತಾರೆ? ಮನೇಲಿರ್ತಾರೆ ಹುಡುಗರು, ಹೆಣ್ಮಕ್ಳು ಅಂತ ಹುಡುಕ್ತೀವಿ. ಆಗಲ್ವಲ್ಲ ಮದುವೆ? ಯಾಕೆ ಆಗಲ್ಲ ಗುರುಗಳೇ? ಇವ್ರು ಹುಡುಕ್ತಾನೆ ಇರಬೇಕಲ್ಲ, ಅದಕ್ಕಾಗಲ್ಲ. ಮತ್ತೇನು ಮಾಡಬೇಕಿತ್ತು ಗುರುಗಳೇ? ಅದನ್ನೇ ಹೇಳ್ತಾ ಇದ್ದೀನಿ, ಇವರು ಹುಡುಕ್ತಾನೆ ಇರಬೇಕು, ಮದುವೆ ಆಗಲ್ಲ ಯಾವುದನ್ನು. ಇವ್ರಿಗಾಗೋ ಮದುವೆ ಎಣ್ಣೆ ಹುಟ್ಟಿಲ್ಲ. ಇಲ್ಲ ಅಂದ್ರೆ ಅವ್ರು ಹಾಗೆ ಇರೋದಂತ. ಆಶ್ಲೇಷ ನಕ್ಷತ್ರ ಅಂತ ತಿಳ್ಕೊಂಬಿಡ್ಬೇಕು. ಏನೋ ಮದುವೆ ಮಾಡ್ಕೊಂಡ ಗಿಫ್ಟು ಹಾಂ, ಇಲ್ವಾ, ಕ್ಲೋಸ್, ಅಷ್ಟೇ ನಿನ್ನ ಮದುವೆ ಅಂತ ತಿಳ್ಕೊಂಬಿಡ್ಬೇಕು. ಆಶ್ಲೇಷ ನಕ್ಷತ್ರದ ಸತ್ಯವನ್ನು ಹೇಳ್ತೀನಿ, ಪ್ರತಿಯೊಬ್ಬರು ಕಿವಿ ಕೊಟ್ಟು ಕೇಳ್ಕೊಳ್ಳಿ. ದಾಂಪತ್ಯ 100ಕ್ಕೆ 99 ಭಾಗ ದಾಂಪತ್ಯ ಚಾನ್ಸ್ ಇಲ್ಲ. ಅಪ್ಪಿ ತಪ್ಪಿ ಮದುವೆ ಆಗೋಯ್ತಾ, ಗಾಡ್ ಗಿಫ್ಟ್. ಆಗೋವರೆಗೂ ಏನಾಗುತ್ತೋ ಗೊತ್ತಿಲ್ಲ, ಆದಮೇಲೆ ಮುಂದಕ್ಕೇನೋ ಗೊತ್ತಿಲ್ಲ. ಮದುವೆ ಆಗುತ್ತಾ ಗ್ಯಾರಂಟಿ ಇಲ್ಲ. ಏನೋ ಒಂದು ಮದುವೆ ಅಂತ ಒಂದಿನ ಮಾಡಿ ಖುಷಿ ಪಡ್ತಾರಲ್ಲ, ಅಷ್ಟೇ ಅವ್ರ ಮದುವೆ ಫಲ. ಅದಕ್ಕೆ ಅವ್ರು ಏನೇನು ಮಾಡಬೇಕೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು, ಇಷ್ಟೇ ನಿನ್ನ ಕತೆ ಅಂತ. ಯಾಕೆಂದ್ರೆ ಮುಂದಕ್ಕಿಲ್ಲ. ಹೊಟ್ಟೆ ತುಂಬ ತಿನ್ಕೊಂಬಿಡಪ್ಪ, ಸಾಯಂಕಾಲ ತನಕ ಇಲ್ಲ ಅಂತಾರಲ್ಲ, ಹಂಗೆ ಕ್ಲೀನಾಗಿ ಕಣ್ ತುಂಬ ಮದುವೆ ಮಾಡ್ಬಿಟ್ಟು ನೋಡ್ಕೊಂಬಿಡೋದು. ಇಷ್ಟೇ ನಿಮ್ದು ಹಣೆ ಬರ, ಮುಂದಕ್ಕೆ ಗ್ಯಾರಂಟಿ ಇಲ್ಲ, ನೋಡ್ಕೊಳ್ಳಿ ಅಂತ. ಇದು ಆ ಆಶ್ಲೇಷ ನಕ್ಷತ್ರಕ್ಕೆ ಮದುವೆ ಮಾಡಬೇಕಾದ್ರೆ ತಂದೆ ತಾಯಿಗಳು ಪ್ರತಿಯೊಬ್ಬರು ತಿಳ್ಕೋಬೇಕು. ಗ್ಯಾರಂಟಿ ಇಲ್ಲದ ಮದುವೆ ಯಾವುದು? ಆಶ್ಲೇಷ. ಹಂಗಂತ ಹೆಂಗೆ ಹೇಳ್ತೀರಾ ಅಂತ ಕೇಳಿದ್ರೆ ಕರ್ಕೊಂಡು ಬಂದು ಮದುವೆಯಾದವ್ರು ಮುಂದೆ ಕೂರಿಸಿ ನಾನು ಹೇಳ್ಕೊಡ್ತೀನಿ. ಆಶ್ಲೇಷ ನಕ್ಷತ್ರದಲ್ಲಿ ಮದುವೆಯಾದ ಹೆಣ್ಣಾಗಲಿ ಗಂಡಾಗಲಿ ಮಾಡಿದವರು ಮಾಡ್ಕೊಂಡವರು, ಲವ್ ಇರ್ಬೋದು, ಅರೇಂಜ್ ಇರ್ಬೋದು, ಅದೆಷ್ಟು ಮಟ್ಟಕ್ಕೆ ಚೆನ್ನಾಗಿರ್ತಾರೆ, ಆ ಪ್ರಾಣಿ ಚೆನ್ನಾಗಿರಲ್ಲ. ಕಾರಣ ಏನು? ಹುತ್ತ ಇರುತ್ತೆ, ಒಂದು ಹುತ್ತ ಇರುತ್ತೆ. ಆ ಹುತ್ತದೊಳಗೆ ಆವಿದೆ ಅಂತ ತಿಳ್ಕೊಳ್ಳೋದ, ಇಲ್ಲ ಅಂತ ಅನ್ಕೊಳ್ಳೋದ? ತಿಳ್ಕೋಬೇಕು ಗುರುಗಳೇ, ಇದೆಯಾ ಇಲ್ವಾ ಅಂತ. ನಾವೇ ನಾನು ಕೇಳ್ತಾರಷ್ಟೇ. ಹುತ್ತ ಇದೆ, ಆವಿದೆ ಅಂತ ಅನ್ಕೋಬೇಕು. ಹೌದು, ಆವಿಲ್ಲ ಅಂತ ಅನ್ಕೋಬೇಕು. ಹೆಂಗಿದ್ ಕತೆ? ಹಾಗೆ ಆಶ್ಲೇಷ ನಕ್ಷತ್ರದ ತಲೆಯ ಭಾಗ ಇದೆಯಲ್ಲ, ಕಂಪ್ಲೀಟ್ ಡ್ಯಾಮೇಜ್. ಕಂಪ್ಲೀಟ್ ಡ್ಯಾಮೇಜ್. ಏನಪ್ಪ ಅಂದರೆ ಹಿಡ್ದಾಟ ಮಾಡಬೇಕು, ಮಾಡ್ತೀನಿ ಅಷ್ಟೇ, ಅದರ ಫಲ ಇಲ್ಲ, ಅದಕ್ಕೇನು ಮುಂದಕ್ಕೆ ದಾರಿ ಇಲ್ಲ. ಈಗ ಮತ್ತೆ ಹೆಂಗೆ ಮುಂದೆ? ಅದಕ್ಕೆ ಮದುವೆ ಹಾಕಬೇಕು. ಸೊ ಇದಕ್ಕೆಲ್ಲ ಇಷ್ಟು ಹೇಳಿದ ವಿಚಾರ ಏನಪ್ಪ ಅಂದರೆ, ಉಸಿರಾಟ ಅಂತಕ್ಕಂಥದ್ದು ನಾವು ಮೂಗಲ್ಲಿ ಉಸಿರಾಡ್ತಾ ಇದ್ದೀವಿ, ಉಸಿರಾಡ್ತೀವಿ ಗೊತ್ತು. ಆದರೆ ಮೂಗಲ್ಲಿ ಉಸಿರಾಡ್ತಿದ್ದೀವಿ ಗೊತ್ತು, ಆದರೆ ಹೃದಯಕ್ಕೂ ಮೆದುಳಿಗೂ ತಲುಪ್ತಾ ಇದೆಯಾ ಅಂತ ಗೊತ್ತಿಲ್ವಲ್ಲ. ನಿಜಕ್ಕೂ ಗೊತ್ತಿಲ್ಲ ಗುರುಗಳೇ. ಮತ್ತೆ ತಪ್ಪ್ಯಾರ್ದು? ಉಸಿರಾಡ್ತಾ ಇದೀವಿ ಸರಿ, ನಮ್ಮ ಹೃದಯಕ್ಕೆ ತಟ್ಟಿದೆಯಾ, ನಮ್ಮ ಮೆದುಳಿಗೆ ಮುಟ್ಟಿದೆಯಾ, ಮುಟ್ಟುತ್ತಿದೆಯಾ?
ನಾವೇನು ಡಾಕ್ಟ್ರ ಅಂತ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಾ ಗುರುಗಳೇ. ನಮಗೆ ಗೊತ್ತಾಗಬೇಕಲ್ಲ ಉಸಿರಾಡ್ತದೆ ಕರೆಕ್ಟಾಗಿದೆ ಅಂತ. ಹಾ ಗುರುಗಳೇ. ಅದಕ್ಕೋಸ್ಕರವಾಗಿ ನಿಮಗೆ ಬೇಜಾರಾಯ್ತಾ, ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಯ್ತು. ಏನು ಮಾಡಬೇಕಿತ್ತು ಗೊತ್ತಾ ನೀವು? ನಿಮ್ಮ ತಂದೆ ಏನು ಮಾಡ್ತಾರೆ? ಕೆಲಸ ಮಾಡ್ತಿದ್ರು, ವರ್ಕ್ ಮಾಡ್ತಿದ್ರು. ಜಮೀನಿದೆಯಾ? ಜಮೀನಿದೆ. ಓಕೆ. ಈಗ ಆ ಜಮೀನಲ್ಲಿ ನಿಮ್ಮ ಹಣೆ ಬರ ಇದೆ. ನಿಮ್ಮ ಹಣೆ ಬರ ಆಶ್ಲೇಷ ನಕ್ಷತ್ರದಲ್ಲಿ ಏನಕ್ಕೆ ಮಗು ಹುಟ್ಟತ್ತೆ ಅಂದರೆ, ನಿಮ್ಮ ಮಾಡುತ್ತಿರುವ ನಿಮ್ಮ ತಾತ ಮುತ್ತಾತನ ಕಾಲದ್ದು, ನಿಮ್ಮ ಅಪ್ಪನ ಕಾಲದ್ದೇ ಆಗಲಿ, ಆ ಜಮೀನಿನಲ್ಲಿ ದೈವದ್ರೋಹ ಮಾಡಿರ್ತಕ್ಕಂಥ, ದೇವರು ವಾಸ ಮಾಡ್ತಕ್ಕಂಥ ಹುತ್ತ ಆಗ್ಬೋದು, ವೃಕ್ಷ ಆಗಬಹುದು, ಇದ್ದ ಜಾಗವನ್ನು ನಾಶ ಮಾಡಿರುವ ಕಾರಣ ಅಥವಾ ತಿಳಿಯದೇ ಇರುವ ಕಾರಣ ಇದರ ಶಿಕ್ಷೆಗೆ ಹುಟ್ಟತ್ತೆ. ಮನೆಯಲ್ಲಿ ಸಂತಾನ, ಮದುವೆ ಇಲ್ಲ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ವೃದ್ಧಿ ಇಲ್ಲ, ಏನಿದ್ರೂ ಇಲ್ಲ. ಈ ಸತ್ಯವನ್ನು ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಏಳಿಗೆ ಆಗ್ತಾ ಇಲ್ಲ ಅಂದರೆ ನಮ್ಮ ಆಸ್ತಿಯಲ್ಲಿ ಏನೆಲ್ಲ ನಾವು ಟೋಪಿ ಹಾಕ್ಕೊಂಡಿದ್ದೀವಿ. ಟೋಪಿ ಹಾಕ್ಕೊಂಡಿದ್ದೀವಿ ನಾವೇ, ನಮ್ಮ ಟೋಪಿ ನಮ್ಮ ತಲೆಗೆ ನಾವೇ ಏನು ಟೋಪಿ ಹಾಕ್ಕೊಂಡಿದ್ದೀವಿ ಅಂದರೆ, ನಮ್ಮ ಮಕ್ಕಳು ಮದುವೆ ಆಗ್ತಾ ಇಲ್ಲ, ಏಳಿಗೆ ಆಗ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಾವೇ ಟೋಪಿ ಹೊಲಿಸಿ ಹಾಕ್ಕೊಂಡಿದ್ದೀವಿ ತಲೆಗೆ ಅಂತ ತಿಳ್ಕೊಂಬಿಡಿ. ಕಾರಣ ಧರ್ಮದ ಟೋಪಿ ಅದು. ಯಾವುದು? ಧರ್ಮದ ಟೋಪಿ. ನಾವು ಟೋಪಿ ಹಾಕಿದ್ದೀವಿ. ಎಸ್, ಧರ್ಮ ಅನ್ನೋದು ನಮ್ಮ ಹತ್ರ ಇಲ್ಲ, ನಾವಿರುವುದೇ ಹೀಗೆ. ಇಂತಹ ವಂಶದಲ್ಲಿ, ಕುಟುಂಬದಲ್ಲಿ ಜನನವಾಗತ್ತೆ ಆಶ್ಲೇಷ ನಕ್ಷತ್ರ. ಇದಕ್ಕೆ ಶ್ರೀಮನ್ನಾರಾಯಣನ ಶಾಪ ಅಂತ ಹೇಳುತ್ತೆ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದವರಿಗೆ ಶ್ರೀನಿವಾಸರಿಗೆ ಪೆಟ್ಟು ಬಿಡುತ್ತೆ ತಲೆಗೆ. ಅದು ನೋಡ್ಕೊಂಡ್ರೆ ಅರ್ಥ ಆಗತ್ತೆ. ಯಾಕೆ ಅಂತಂದರೆ ಅದನ್ನು ಏನಕ್ಕೆ ತೋರಿಸಿದ್ರೆ ಸಿನಿಮಾ ಸ್ಟೋರಿ ಅಂತ ಅಲ್ಲ. ಆ ಪೆಟ್ಟು ಅದಕ್ಕೆ ಒಂದು ಸಣ್ಣ ವಿಷಯ ಏನಪ್ಪ ಅಂದರೆ, ಬೇಕಾದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ನಕ್ಷತ್ರ ಮನುಷ್ಯನ ಹಾಗೂ ಹೋಗುಗಳನ್ನು ಯಾವ ಮಟ್ಟಕ್ಕೆ ತೋರಿಸುತ್ತೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಅದು ಸಣ್ಣ ಉದಾಹರಣೆ. ಏನು ಅಂದರೆ, ನಾವು ಮಾಡಿಕೊಂಡ್ರೆ ತಪ್ಪು ಯಾವುದು ಅಂದರೆ, ನಕ್ಷತ್ರ ಮತ್ತು ಗ್ರಹ ನಾವು ತಿಳ್ಕೊಂಡು ಬದುಕ್ತಾ ಇದ್ದೀವಿ, ಅದನ್ನೇ ತಿಳ್ಕೊತಾ ಇದ್ದೀವಿ, ಅಪ್ರಾಣೆ ತಿಳ್ಕೊಂಡಿಲ್ಲ, ಅದನ್ನೇ ಹೇಳ್ತಾ ಇದ್ದೀವಿ. ತಿಳ್ಕೊಂಡಿದ್ದೀವಿ ಅನ್ನೋದೇ ಪೂರ್ತಿ ನೀವು ಅನ್ಕೊಂಡಿರೋದು. ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ಗ್ರಹ ಯಾವುದು, ನಕ್ಷತ್ರ ಯಾವುದು ಅಂತ ಪ್ರಶ್ನೆಗೆ ಉತ್ತರ ಬೇಕು. ಗ್ರಹ ಯಾವುದು, ಎಲ್ಲಿದೆ, ನಕ್ಷತ್ರ ಯಾವುದು, ಎಲ್ಲಿದೆ ಅಂತ ತಿಳ್ಕೊಂಡಿದೀವಾ? ಇಲ್ಲ ಗುರುಗಳೇ. ಮತ್ತೆ ಅದಿಲ್ಲ ಅನ್ನೋದು ಯಾಕೆ ತಿಳ್ಕೊತೀರಾ? ಅದು ಹೇಳ್ಬಿಡ್ತೀನಿ ಇವಾಗ. ಏನು ಒಂದು ನಕ್ಷತ್ರ ಯಾವುದು ಅಂದ್ರೆ ಸೂರ್ಯ. ನಕ್ಷತ್ರದ ಮೂಲಾರ್ಥ ಯಾವುದು? ಸೂರ್ಯ. ಗ್ರಹದ ಮೂಲಾರ್ಥ ಯಾವುದು? ಭೂಮಿ. ಈ ಸತ್ಯ ತಿಳ್ಕೊಂಡಿದ್ದೀರ ನಮ್ಮ ಭಾರತ ದೇಶ ಎಷ್ಟೋ ಉದ್ಧಾರ ಆಗೋಗುತ್ತೆ. ಆದ್ರೆ ನಾವು ಅನ್ಕೊಂಡಿರೋದು ಸೂರ್ಯನೂ ಒಂದು ಗ್ರಹ ಅಂತ ಗುರುಗಳೇ, ವಿಷಯ ಅಂತ ಹೇಳ್ತಿದ್ದೀರಾ. ನಕ್ಷತ್ರ ಇರ್ತಕ್ಕಂಥದ್ದು ಸೂರ್ಯನ ಮೂಲ, ಗ್ರಹ ಇರ್ತಕ್ಕಂಥದ್ದು ಭೂಮಿಯ ಮೂಲ. ಅಂದ್ರೆ ನಾವು ಕಟ್ಟಿರುವ ಮನೆಯಲ್ಲಿರುತ್ತೆ ಎಲ್ಲ ಗ್ರಹಗಳು. ನಾವು ವಾಸ ಮಾಡುತ್ತಿರುವ ಕಟ್ಟಿರುವ ಮನೆಯಲ್ಲಿ ಎಲ್ಲ ಗ್ರಹಗಳು ಅಡಕವಾಗಿದ್ದಾರೆ. ಯಾಕೆ ಅಂದರೆ ನಮಗೆ ನಕ್ಷತ್ರನ ಸೇರಿಸಿದಾಗ ಗ್ರಹ ತಗೊಳ್ಳೋದು, ನಾವು ರಾಶಿ ತಗೊಳ್ಳೋದು. ನಕ್ಷತ್ರದಿಂದ ಗ್ರಹ ಬರ್ತದೆ, ಅದರಿಂದ ರಾಶಿ ತಗೋತೀವಿ. ಈಗ ನಕ್ಷತ್ರದಲ್ಲಿ ಇರ್ತಕ್ಕಂಥ ಸತ್ಯಾಂಶ ಸೂರ್ಯನಲ್ಲಿ ಸೇರಿದೆ, ಸೂರ್ಯನಲ್ಲಿ ಇದೆ. ನಮ್ಗೆ ಗೊತ್ತಾಗಿಲ್ಲ ಇನ್ನು ಮನೆಯಲ್ಲೇ ಎಲ್ಲಾ ಗ್ರಹಗಳು ಇರುತ್ತೆ ಅನ್ನೋ ವಿಚಾರವಾಗಿ ಮಾತಾಡೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಮೇಡಮ್, ನನ್ನ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ದು ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಅವಾಗಿಂದ ಲೈನಲ್ಲಿ ಇದ್ದೀರಾ? ಹಾಂ ಗುರುಜಿ. ಓಕೆ, ಈಗ ನೀವು ಏನು ಮಾಡಬೇಕಂದ್ರೆ, ಆಶ್ಲೇಷ ನಕ್ಷತ್ರಕ್ಕೆ ಹುಟ್ಟಿದ್ದ ಕಾರಣ ತಿಳ್ಕೊಬೇಕಂದ್ರೆ ನಿಮ್ಮ ಕುಂಡಲಿಯನ್ನು ತೋರಿಸಿ ನಂತರ ಇದಕ್ಕೆ ಏನು ಮಾಡಬೇಕು ಅಂದರೆ, ಸುಬ್ರಹ್ಮಣ್ಯದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥದ್ದು ಏನು, ಭೂಮಿಗೆ ಪ್ರಾಯಶ್ಚಿತ್ತ ಏನು. ನಾನು ಮದುವೆಗೆ ಅಂತಲ್ಲ, ಆರೋಗ್ಯ ಅಂತಕ್ಕಂಥದ್ದು ನಿಮಗೆ ಶೀತ ಉಷ್ಣ ಎರಡರಲ್ಲಿ ಯಾವ್ದು ಜಾಸ್ತಿ? ಉಷ್ಣ. ಇದು ಗಂಟ್ಲಲ್ಲಿ ಗೊತ್ತಾಗತ್ತಾ, ಮೂಗಲ್ಲಿ ಗೊತ್ತಾಗತ್ತಾ? ಮೂಗಲ್ಲೇ. ಈಗ ಇದು ಯಾಕೆ ನನಗೆ ಈ ಥರ ಆಗ್ತೈತೆ ಅಂದ್ಕೊಳ್ಳಿಲ್ವಾ? ಅನ್ಕೊಂಡಿದ್ವಿ, ಉಸಿರಾಟ ಪ್ರಾಬ್ಲಮ್ ಅಂತ. ಅಣ್ಣ ಏನಣ್ಣ 30-34 ಹೇಳ್ತಿದ್ಯಾ, ಇನ್ನೂ ಉಸಿರಲ್ಲಿ ಬಿಸಿ ಯಾಕೆ ತಂಪು ಯಾಕೆ ತಿಳ್ಕೊಂಡಿಲ್ವಲ್ಲ ಅಣ್ಣ? ದೇವ್ರು ಮಾಡಿದ್ದೆ ಹಂಗೆ ಅಂತ ತಿಳ್ಕೊಂಬಿಟ್ಟವನೆ. ಹಾಂ, ಎಲ್ರಿಗೂ ಒಂದೇ ಮಾತು, ಎಲ್ಲ ದೇವ್ರು ಮಾಡಿದ್ದೆ. ಸರಿ, ನೀವೇನು ಮಾಡೋದು ಬೇಡ, ಎಲ್ಲ ದೇವರೇ ಮಾಡ್ತಾನೆ. ಮದುವೆ ದೇವ್ರು ಮಾಡ್ಕೊಳ್ಳೋದು, ನೀವಲ್ಲ, ಮಕ್ಕಳು ದೇವ್ರು ಮಾಡ್ಕೊಳ್ಳೋದೆ, ಎಲ್ಲ ತೆಗೆದು ದೇವ್ರ ಮೇಲೆ ಹಾಕ್ಬಿಡೋದು. ನೀನು ಫಸ್ಟು
ಆಶ್ಲೇಷ ನಕ್ಷತ್ರಕ್ಕೆ ಕಾರಣ ಏನು ಅಂತ ನಿಮ್ಮ ಅಪ್ಪನ ಕೂರಿಸ್ಕೊಂಡು ಮೊದಲು ಮಾತಾಡು. ಅಪ್ಪ ಜನಕ ಮಹಾರಾಜ, ದಯವಿಟ್ಟು ನನ್ನ ಸತ್ಯ ಅರ್ಥ ಮಾಡ್ಕೋ, ತಿಳ್ಕೊಳಕ್ಕೆ ನಡಿ ಅಂತ ನಿಮ್ಮ ಅಪ್ಪನ ಕರ್ಕೊಂಡು ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಆ ಸತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿಜವಾದ ಮದುವೆ ನಿಂದು. ಸುಮ್ಮನೆ ಮದುವೆ ಮಾಡ್ಕೊಳ್ಕೋಬೇಡ, ಕಾಯಬೇಡ, ಯೋಚನೆ ಮಾಡಬೇಡ. ಫಸ್ಟು ನಿನ್ನ ಉಸಿರಾಟದಲ್ಲಿ ಏನು ಸಮಸ್ಯೆ ಇದೆ ಇದನ್ನು ರಿಪೇರಿ ಮಾಡಿಕೊಂಡ್ರೆ ದೇವರು ನಿನ್ನ ಜೊತೆಯಲ್ಲೇ ಇರ್ತಾನೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ನಾವು ವಾಸ ಮಾಡುವಂಥ ಮನೆಯಲ್ಲಿ ನೆಲೆಯನ್ನು ಕಂಡುಕೊಳ್ಳುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಇದಕ್ಕೆ ಹಾಂ, ಭೂಮಿಯ ಇತಿಹಾಸವನ್ನು ತಿಳಿದಿದ್ದೀಯಾ ಅಂತ ಪ್ರಶ್ನೆ ಹಾಕತ್ತೆ. ನೀವು ವಾಸ ಮಾಡುತ್ತಿರುವ ನಿಂತಿರುವ ಭೂಮಿಯ ಇತಿಹಾಸವನ್ನು ತಿಳ್ಕೊಂಡಿದ್ದೀಯೇನಪ್ಪ ಅಂತ ಭಗವಂತ ಪ್ರಶ್ನೆ ಹಾಕ್ತಾ ಇದ್ದಾನೆ. ಭೂಮಿಯ ಇತಿಹಾಸ ಅಂತಂದ್ರೆ ಗುರುಗಳೇ? ಅಲ್ಲ, ಮನೆ ಸೈಟು ತಗೊಂಡೋ ಕಟ್ದೋ, ಸೈಟ್ ಐತೆ, ಜಮೀನು ಐತೆ, ಮಾಡ್ದೋ, ಇದು ಹಂಗಲ್ವಲ್ಲ. ಹಾಂ ಗುರುಗಳೇ. ಭೂಮಿಯ ಇತಿಹಾಸ ಏನು ಅಂದರೆ ಪ್ರಕೃತಿ ಅಂತ ಹೇಳ್ತೀವಿ. ಏನು? ನಮ್ಮ ದೇಹದಲ್ಲೂ ಕೂಡ ನಾವು ಪ್ರಕೃತಿಯಿಂದ ದೇಹ ನಿರ್ಮಾಣ ಆಗಿದೆ ಅಂತ ಹೇಳ್ತೀವಿ. ಹೌದು. ಈಗ ನಮ್ಮ ದೇಹದ ಪ್ರಕೃತಿ ಅಂದರೆ ಕಂಡುಹಿಡಿಯೋದು ಯಾವುದು ಅಲ್ವಾ? ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ದೇಹದ ನಾವು ಪ್ರಕೃತಿ ಅಂತ ತಿಳ್ಕೋಬೇಕು. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ಅದಕ್ಕನ್ವಯ ಆಗಿರುವಂತಹ ಮಾಂಸಖಂಡ, ಇದು ನಮ್ಮ ದೇಹದ ಪ್ರಕೃತಿ. ಇದು ಎರಡು ಬಂಧನದಿಂದ ಸದ್ಯಕ್ಕೆ ನಾವು ಬಿಡುಗಡೆ ಆಗಲ್ಲ. ಮಾಂಸಖಂಡ, ಹರಿಯುತ್ತಿರುವ ರಕ್ತ, ಇದೆರಡರಿಂದ ಹರಿಯುತ್ತಿರುವ ರಕ್ತದ ಬಗ್ಗೆ ನಮ್ಮ ದೇಹಕ್ಕೆ ನಾವು ತಿಳ್ಕೊಳ್ತಕ್ಕಂತಹ ವಿಚಾರದಲ್ಲಿ ಭೂಮಿಗೆ ನಾವು ಎಷ್ಟರ ಮಟ್ಟಕ್ಕೆ ನಾವು ಇದನ್ನು ಅರ್ಪಣೆ ಮಾಡಿದ್ದೀವಿ. ನಾವು ವಾಸ ಮಾಡುವ ಮನೆ ಕಟ್ಟುವ ಭೂಮಿಗೆ ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ನಮ್ಮ ದೇಹದಲ್ಲಿರುವ ಮಾಂಸಖಂಡಗಳು ನಾವು ವಾಸ ಮಾಡುವ ಭೂಮಿಗೆ ಸಂಬಂಧ ಇರತಕ್ಕಂಥ ಪ್ರಕೃತಿಯಾಗಿದೆ. ನಮ್ಮ ದೇಹವನ್ನು ಅದಕ್ಕೆ ಜೋಡಣೆ ಮಾಡಬೇಕು, ಅರ್ಪಣೆ ಮಾಡಬೇಕು. ದೇಹದಲ್ಲಿ ರಕ್ತ ಚೆನ್ನಾಗಿಲ್ಲ, ರಕ್ತ ಕಮ್ಮಿ ಇದೆ, ಶಕ್ತಿ ಇಲ್ಲ, ಹಲವಾರು ರೀತಿಯ ವಿಚಾರಗಳಿದೆ. ಅದು ನಾವು ವಾಸ ಮಾಡುವ ಭೂಮಿಯಲ್ಲೇ ಅಡಗಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಒಳ್ಳೆ ಡಾಕ್ಟ್ರ್ ಇಲ್ಲವರೇ ಅಂತ ಅನ್ಕೋತೀವಿ. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ದೊಡ್ಡವರಾಗಿ ಚಿಕ್ಕವರಾಗಿ ಸಾಯೋವರೆಗಿರುವಂತಹ ವ್ಯಕ್ತಿಗಳಿಗೂ ರಕ್ತದಲ್ಲಿ ವೈಪರೀತ್ಯವಿರುವಂತಹ ಸತ್ಯ ನೀವು ವಾಸ ಮಾಡುವ ಮನೆಯಿಂದನೇ ನಡೀತಾ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಬೆಳಿಗ್ಗೆ ಏಳಕ್ಕಾಯ್ತಾ ಇಲ್ಲ, ಮೈ ನೋವು, ಮೈ ತೂಕ, ಇದೊಂದು ರೋಗ. ಏನು? ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಮೈ ನೋಯುತ್ತೆ, ಮೈ ತೂಕ, ಸರಿಯಾಗಿ ನಿದ್ದೆ ಬರಲ್ಲ, ಕರೆಕ್ಟಾಗಿ ಮಲಗೋಕ್ಕಾಗಲ್ಲ. ಅಂದರೆ ಒಂದಿನ 11 ಗಂಟೆಗೆ ಮಲ್ಕೊಳ್ಳೋದು, ಒಂದಿನ 12 ಮಲ್ಕೊಳ್ಳೋದು, ಒಂದಿನ ನಿದ್ದೆನೇ ಬರಲಿಲ್ಲ ಅಂತ ಬೆಳಗಿನ ಜಾವ ಮಲ್ಕೊಳ್ಳೋದು. ಇದೆಲ್ಲ ಕೂಡ ದೇಹದಲ್ಲಿ ಹರಿಯುತ್ತಿರುವ ರಕ್ತದ ವೈಪರೀತ್ಯವೇ ಕಾರಣ. ಇದು ನಮ್ಮ ವಾಸದ ಮನೆಯಲ್ಲೇ ಇದೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಶುಭ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ. ನಿಮ್ದು ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ನಾರಾಯಣ, ಹೇಳಿಮ್ಮ. ಹಲೋ, ಹೇಳಿ, ಏನಾಗಬೇಕಿತ್ತು ಹೇಳಿ. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವಯಸ್ಸು ತಮ್ಮದು? 47 ವರ್ಷ. ಇವಾಗ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ ಆಯ್ತು 25 ವರ್ಷ ಆಯ್ತು. ಓಕೆ. ಉಸಿರಾಟವನ್ನು ನಾನು ಭಗವಂತ ಕೊಟ್ಟರೆ ಉಸಿರಾಟವನ್ನು ಚೆನ್ನಾಗಿ ಬಳಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ. ಮತ್ತು ಏನು ನಾವು ಇರೋದಿಲ್ಲ ಈ ಭೂಮಿ ಮೇಲೆ? ಉಸಿರಾಟನೇ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಎಲ್ಲಿಂದ ಚೆನ್ನಾಗಿರುತ್ತೆ? ಅಮ್ಮ, ಏನು ಓದಿದ್ದೀರಾ? PUC. ನಾನು ಹೇಳಿದ ಪ್ರಶ್ನೆ ನಿಮಗೆ ಉತ್ತರ ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗಲಿಲ್ಲ. ಮನುಷ್ಯನಿಗೆ ಉಸಿರಾಟ ಚೆನ್ನಾಗಿರ್ಬೇಕಾ ಬೇಡವಾ? ಚೆನ್ನಾಗಿರ್ಬೇಕು. ಈಗ ನಿಮ್ಗೆ ಚೆನ್ನಾಗಿದೆಯಾ? ಇಲ್ಲ, ಚೆನ್ನಾಗಿಲ್ಲ. ಈಗ ಹಂಗಿದ್ಮೇಲೆ ನೀವೇನು ಮಾಡಬೇಕಿತ್ತು? ಅದು ಗೊತ್ತಿಲ್ಲ. ಓ, ಹುಷಾರು ತಪ್ಪಿದ್ರೆ ಏನು ಮಾಡ್ತೀರಾ? ಆಸ್ಪತ್ರೆಗೆ ಹೋಗ್ತೀನಿ. ಹಂಗೆ ಇದನ್ನು ಮಾಡಬೇಕಿತ್ತು. ನನಗೆ ಉಸಿರಾಟ ಚೆನ್ನಾಗಿಲ್ಲ ಅಂತ ಕೇಳಬೇಕಿತ್ತು. ಕೇಳಿದ್ರಾ? ಹೇಳಿದ್ದೀನಿ. ಯಾರಿಗೆ? ಡಾಕ್ಟರ್ ಹತ್ರ. ಅವ್ರ ಹತ್ರ ಏನು ಇಲ್ವಲ್ಲ ಅದು. ನಿಮ್ಮ ಉಸಿರಾಟಕ್ಕೆ ಔಷಧಿ ಡಾಕ್ಟರ್ ಹತ್ರ ಇಲ್ಲ. ಹೌದು, ಕರೆಕ್ಟ್. ನಮ್ಮ ಹತ್ರ ಇದೆ. ಅದು ಬಿಟ್ಟರೆ ನಿಮ್ಮ ಹತ್ರ ಇದೆ. ಯಾರು ತಗೋಣ ಈಗ? ನಿಮ್ಮ ಹತ್ರ ತಗೋತೀವಿ. ಅದಕ್ಕೊಂದು ಪ್ರಶ್ನೆ ಹೇಳ್ತೀನಿ ಇವಾಗ ನಿಮಗೆ. ನೀವು ತಿನ್ನುವ ಅಭ್ಯಾಸನ ಅಂದರೆ ನುಂಗುವ ಅಭ್ಯಾಸನ, ಊಟನ ನುಂಗ್ತೀರಾ ತಿಂತೀರಾ ಅಂತ ಕೇಳ್ತೀನಿ. ತಿಂತೀನಿ. ನಿಜಕ್ಕೂ? ಅಂದರೆ ಗೊತ್ತಾಗ್ತಾ ಇದೆ ತಿಂತಾ ಇದ್ದೀನಿ ಅಂತ? ಹೌದು, ಗೊತ್ತಾಗುತ್ತೆ ತಿಂತಾ ಇದ್ದೀನಿ ಅಂತ. ಓಕೆ. ಈಗ ತಿಂತಾ ಇದ್ದೀನಿ ಅಂತ ಗೊತ್ತಾಗೋದಕ್ಕೆ ಏನೋ ಒಂದು ಗೊತ್ತಾಗುತ್ತೆ ನಿಮಗೆ. ಏನು ಗೊತ್ತಾಗಿದೆ? ನಾನು ಊಟವನ್ನು ಚೆನ್ನಾಗಿ ತಿಂತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಓಕೆ. ಚೆನ್ನಾಗಿ ಊಟ ತಿಂತಾ ಇದ್ದೀನಿ ಅನ್ನೋದಕ್ಕೆ ಗುರುತೇನು? ಅಂದರೆ ಬಡಿಸ್ಕೊಳ್ಳೋ ಊಟ.
ಜಾಸ್ತಿ ಬಳಸ್ಕೊತಿದ್ದೀನಿ. ಯಾವ್ದು ನಾನು ಕೇಳ್ತಿರೋದು, ನಿಮ್ಮ ಬಾಯಲ್ಲಿ ನಿಮಗೆ ನಾನು ಊಟ ತಿನ್ನುತ್ತಿರುವುದು ಸರಿಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ. ಬಡಿಸ್ಕೊಳ್ಳೋದು ಗೊತ್ತು ನನಗೆ. ಅಡಿಗೆ ಅದನ್ನು ಚೆನ್ನಾಗಿ ನುಂಗ್ತೀನಿ. ಯಾವಾಗ ಕಲ್ತ್ರಿ ಇದು? ಯಾವಾಗ ಗೊತ್ತಾಯ್ತು ನಿಮಗೆ? ನಾನು ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವೇ ತಿಳ್ಕೊಂಡ್ರಾ? ನಾನೇ ತಿಳ್ಕೊಂಡೆ. ಓಕೆ, ನಾನು ಕರೆಕ್ಟಾಗಿ ಅಗದಿದ್ದೀನಿ ಅನ್ನೋದಕ್ಕೆ ಗುರ್ತೇನು? ಏನೇಳಿ? ನಾನು ಊಟನ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗದಿದ್ದೀನಿ ಅನ್ನೋದಕ್ಕೆ ಗುರ್ತೇನು? ಗೊತ್ತಿಲ್ಲ ನನಗೆ. ಮತ್ತು ಗೊತ್ತಿಲ್ಲದೆ ಹೆಂಗೆ ಗೊತ್ತಾಯ್ತು ತಿಳ್ಕೊಂಡಿದ್ದೀನಿ ಅಂದ್ರಿ? ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ. ನಮ್ಮ ನಾಲಿಗೆಯಲ್ಲಿ ಉತ್ಪತ್ತಿಯಾಗುವ ರಸದ ಹೆಸರೇನು? ಜೊಲ್ಲು. ಜೊಲ್ಲು. ಅದನ್ನ ಲಾಲಾ ರಸ ಅಂತಾರೆ. ಏನು ಮಾಡೋದು, ಕಾಲೇಜಲ್ಲಿ ಹೇಳ್ಕೊಡಲ್ಲ ಇವೆಲ್ಲ. ಈ ಲಾಲಾ ರಸ ಉತ್ಪತ್ತಿ ಆಗ್ತಕ್ಕಂಥದ್ದು ನಿಮಗೆ ನಾನು ಹೇಳ್ಕೊಡ್ತಾ ಇರೋ ವಿಷಯ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ನಾವು ಯಾಕೆಂದರೆ ಊಟ ತಿಂತೀನಿ, ಒಬ್ಬರು ನುಗ್ತೀನಿ, ಏನು ಬೇಕಾದ್ರೆ ಹೇಳ್ಕೊಬೋದು. ನಾನು ತಿನ್ನುತ್ತಿರುವ ಊಟದ ಪ್ರತಿ ಒಂದು ಅನ್ನದ ಹಗಳು ಕೂಡ ನಾನು ಕರೆಕ್ಟಾಗಿ ಬಳಸ್ತಾ ಇದ್ದೀನಿ ಅಂತ ಅರ್ಥ ಗೊತ್ತಾಗೋವರೆಗೂ ನಮ್ಮ ದೇಶದಲ್ಲಿ 100% ಪಟ್ಟು ಯಾವ ಕಾರಣಕ್ಕೂ ಜೀವನದ ಮೌಲ್ಯ, ಆರೋಗ್ಯದ ಸತ್ಯ ಅರ್ಥ ಆಗಲ್ಲ, ಆಗಲಿಕ್ಕಿಲ್ಲ, ಗೊತ್ತಿಲ್ಲ ಅಂತೂ ಒಪ್ಕೊಳ್ಳೋದೂ ಇಲ್ಲ. ನನಗೆ ಗೊತ್ತು ಅಂತಾರೆ, ಆದರೂ ಅನುಭವಿಸ್ತಿರ್ತಾರೆ. ಈಗ ಆ ರಸ ನೀವು ಯಾವ ಮಟ್ಟಕ್ಕೆ ಬಳಸ್ತಿದ್ದೀರಾ, ಹೇಗೆ ಉತ್ಪತ್ತಿ ಮಾಡ್ಕೋತಿದ್ದೀರಾ ಅನ್ನೋದಕ್ಕೆ ಅರ್ಥ ನಿಮ್ಮ ಉಸಿರಾಟ. ಇದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಬೆನ್ನು ನೋವು ಹೇಗನ್ಸುತ್ತೆ ನಿಮಗೆ? ಬೆನ್ನು ನೋವು ನನಗೆ ಬರಲ್ಲ. ಓಕೆ. ಸೊಂಟ ನೋವು ಬರಲ್ಲ. ಕಾಲು ನೋವು ಬರಲ್ಲ. ತಲೆನೋವು ಬರಲ್ಲ. ಓಕೆ. ಈಗ ನಿಮ್ಗೆ ಇರ್ತಕ್ಕಂಥದ್ದು ಉಸಿರಾಟ ಮಾತ್ರ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ. ಬ್ಲಡ್ ಇಲ್ದಂಗೆ ಆಗಿತ್ತು. ಒಂದು ನಿಮಿಷ ಅದೇನೋ ಇರಲಿ. ಈಗ ಅದಕ್ಕೆ ಮೂಲತಃ ವಿಚಾರ ಏನಪ್ಪ ಅಂದರೆ, ಸಮಯಕ್ಕೆ ಕರೆಕ್ಟಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಮೋಷನ್ಗೆ ಹೋಗ್ತಕ್ಕಂಥ ಟೈಮ್ ಪಕ್ಕಾ ಇದೆ ಅನ್ಕೋತೀರಾ? ಇಲ್ಲ, ಪಕ್ಕಾ ಇಲ್ಲ. ಈಗ ನೋಡಿ, ಯೋಚನೆ ಮಾಡಿ. ಈಗ ಇದನ್ನು ಸರಿಯಿಲ್ಲ ಅಂದಮೇಲೆ ನಮ್ಮ ಟೈಮ್ ಟೇಬಲ್ ಎಲ್ಲ ಕೆಟ್ಟಿದೆ ಅಂತ ತಿಳ್ಕೋಬೇಕು. ಯಾಕೆ ಅಂದರೆ ಸರಿಯಾದ ಸಮಯಕ್ಕೆ ವಿಸರ್ಜನೆ ಆಗಬೇಕು, ದೇಹದಿಂದ ಹೊರಗೆ ಹೋಗಬೇಕು. ದೇಹದ ಒಳಗೆ ಪ್ರವೇಶ ಆಗೋದು ಸರಿಯಾದ ಸಮಯಕ್ಕೆ ಪ್ರವೇಶ ಆಗಬೇಕು. ಇವೆರಡೂ ಈ ಅಮ್ಮನಿಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಕರೆಕ್ಟ್ ಟೈಮ್ಗೆ ಊಟ, ಕರೆಕ್ಟ್ ಟೈಮ್ಗೆ ವಿಸರ್ಜನೆ, ಕ್ಲೀನ್ ಮಾಡೋದು, ಇದೆರಡೂ ನಡೀದೇ ಇರುವ ಕಾರಣ ಉಸಿರಾಟದ ಸಮಸ್ಯೆ ಇವರನ್ನು ಅಟ್ಯಾಕ್ ಮಾಡಿದೆ. ಅಮ್ಮ, ಅರ್ಥ ಆಯ್ತಾ? ಅರ್ಥ ಆಯ್ತು. ಖುಷಿ ಆಯ್ತಾ? ತಿಳ್ಕೊಂಡೆ ಆಯ್ತಾ? ಖುಷಿ ಆಯ್ತು. ಈಗ ನಿಮ್ಮ ಹತ್ರ ಇದೆಯಾ, ಡಾಕ್ಟರ್ ಹತ್ರ ಇದೆಯಾ? ಈ ವಿಚಾರ ನಿಮ್ಮ ಹತ್ರ ಇದೆಯಾ, ಡಾಕ್ಟರ್ ಹತ್ರ ಇದೆಯಾ? ಇಲ್ಲ, ನಿಮ್ಮ ಹತ್ರ, ನನ್ನ ಹತ್ರ. ನೋಡಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮನಸ್ಸಿಗೆ ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ, ಖುಷಿ ಎಷ್ಟು ಪಡ್ತೀರೋ ಅಷ್ಟೇ ಬೇಜಾರು ಮಾಡ್ಕೋತೀರಾ. ಹೌದು. ಯಾಕೆ ಬೇಕಿದು? ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು ಅಂತ ಆಸೆ, ಆದರೂ ಆಗಲ್ವೇ? ಇದಕ್ಕೆ ಪ್ರಾಯಶ್ಚಿತ್ತ ತಿಳ್ಕೋಬೇಕು. ಮೊದಲು ಪ್ರಯತ್ನ ಮಾಡಿ, ನಾನು ಹುಟ್ಟಿರುವ ಈ ನಕ್ಷತ್ರಕ್ಕೆ ನನ್ನ ದೇಹಕ್ಕೆ ಇರ್ತಕ್ಕಂತಹ ವ್ಯತ್ಯಾಸಗಳು ಏನಾಗಿದೆ, ನನ್ನ ಊಟಕ್ಕೂ, ನಾನು ಮಾಡೋ ಊಟಕ್ಕೂ ನನ್ನ ದೇಹಕ್ಕೂ ಸಂಬಂಧ ಹೇಗಿದೆ, ಈ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಪ್ರೀತಿಯವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನ ತಿಳ್ಕೊಬೇಕಾಯ್ತು. ನಿಮ್ಮದು ನಕ್ಷತ್ರ ತಿಳಿಸಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಮಾಡ್ತಿದ್ಯಾ? ಇಲ್ರಿ, ಮನೇಲಿದ್ದೀನಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಆಗಬೇಕಾ? ಹ್ಞೂನ್ರಿ. ಏನು ಓದಿದ್ಯಾ? BA ಮಾಡೀನಿ, ಡಿಗ್ರಿ ಆಗಿದೆ. ಓಕೆ. ಮದುವೆ ನೀನು ಮಾಡ್ಕೋಬೇಕು ಅಂತನಾ, ಮನೇಲಿ ಮಾಡಬೇಕು ಅಂತನಾ? ಮನೇಲಿ ಮಾಡಬೇಕು ಅಂತಂದಿದ್ದಾರೆ, ನಾವು ಮಾಡ್ಕೋಬೇಕು ಅಂತ ಮಾಡ್ಕೊಂಡೆ. ಓಕೆ. ಈಗ ನಿನಗೆ ವಯಸ್ಸೆಷ್ಟಪ್ಪ? 27 ವರ್ಷ. 27. ಯಾಕೆ ಇದು ಯಾವುದು ಹುಡುಗ ಬರ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ? ಇಲ್ರಿ, ಬರ್ತಾ ಇದ್ದಾವೆ, ಯಾವ ಫಿಕ್ಸ್ ಆಗ್ತಾ ಇಲ್ಲ. ಯಾರು, ನೀವು ಫಿಕ್ಸ್ ಮಾಡ್ತಾ ಇಲ್ವಾ, ಅವ್ರು ಫಿಕ್ಸ್ ಮಾಡ್ಕೊತಾ ಇಲ್ವಾ? ಇಲ್ಲ, ನಾವೇ ಫಿಕ್ಸ್ ಮಾಡ್ತಾ ಇಲ್ಲ. ಯಾಕೆ? ಹೊಂದಾಣಿಕೆ ಆಗ್ತಾ ಇಲ್ವಾ? ಇಲ್ರಿ. ಆಮೇಲೆ ಅವ್ರ ಕಡೆ ಮನೆ ಚೆನ್ನಾಗಿದ್ರೆ ನಮ್ಮ ಮನೆ ಕಡೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಪ್ಪಾಜಿಗೆ ಇಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗಿರಲ್ರಿ. ಚೆನ್ನಾಗಿರೋದು ಅಂದ್ರೆ ಏನು? ದುಡ್ಡು ಶ್ರೀಮಂತಿಕೆ ಇರಬೇಕು ಅಂತನಾ, ನೋಡೋಕೆ ಚೆನ್ನಾಗಿರ್ಬೇಕು ಅಂತಾನೆ? ಏನು ಚೆನ್ನಾಗಿರ್ಬೇಕು ಅಂದ್ರೆ ಏನು? ಮನೆ ಕಡೆ ಚೆನ್ನಾಗಿರ್ಬೇಕು ಅಂತ ಕೇಳ್ತಾರೆ. ನೀವು ಮದುವೆ ಮಾಡ್ಕೊಳ್ಳೋದು ಯಾರಿಗೆ? ನಮಗೆ. ಅಲ್ಲಮ್ಮ, ನೀವು ಮದುವೆ ಮಾಡ್ಕೊಳ್ಳೋದು ಹುಡುಗ ತಾನೆ? ಹ್ಞೂನ್ರಿ. ಮತ್ತು ಮನೆ ಕಡೆ ತಗೊಂಡು ಏನು ಮಾಡ್ಕೊತೀರಾ?
ಹುಡುಗ ಬ್ಯಾಕ್ಗ್ರೌಂಡ್ ಬೇಕಲ್ವಾ ಗುರುಗಳೇ? ಓ ಹೊರಕಳಕ್ಕೆ ಜಾಗ ಬೇಕು ಅಂತ. ಓಕೆ ಇರಲಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಪ್ಪ. ಹಾ ಹೇಳ್ರಿ. ಹೊಟ್ಟೆ ನಂದು ಚೆನ್ನಾಗಿ ಹಗುರವಾಗಿ ಖುಷಿಯಾಗಿದೆ ಅಂತ ಅನ್ಸುತ್ತಮ್ಮ ನಿಂಗೆ? ಇಲ್ರಿ. ಹೊಟ್ಟೆನೇ ಚೆನ್ನಾಗಿಲ್ಲ ಅನ್ನೋ ಮದುವೆ ಯಾಕಮ್ಮ? ಅವನೇನೋ ನೋಡ್ತಾನೆ, ನೀನೇನೋ ನೋಡ್ತೀಯ, ನಾನು ಯಾಕೆ ನೋಡ್ತೀನಿ ನಿನಗೆ ಗೊತ್ತಿಲ್ಲ, ಅವನು ಯಾಕೆ ನೋಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಹೊಟ್ಟೆ ಚೆನ್ನಾಗಿರ್ಬೇಕಾ ಇಲ್ವಾ? ಹೊಟ್ಟೆ ವ್ಯಾಧಿಗೆ ಜಾಗ ಎಲ್ಲಿ? ಹೊಟ್ಟೆ ವ್ಯಾಧಿಗೆ ಔಷಧ ಎಲ್ಲಿ? ಹೊಟ್ಟೆ ವ್ಯಾಧಿ ಬಂದ್ರೆ ಸರಿ ಮಾಡ್ಕೋಬಹುದು ಗುರುಗಳೇ, ಹಾಗಂತ ಮದುವೆ ಆಗ್ಬಾರ್ದಾ ಅನ್ನೋದು ಪ್ರಶ್ನೆ. ಈಗ ಎಷ್ಟು ವಯಸ್ಸು? 27 ಗುರುಗಳೇ. 27 ಆದ್ರೂ ಹೊಟ್ಟೆ ವ್ಯಾಧಿನೇ ಸರಿ ಹೋಗಿಲ್ಲ ಅಂದ್ರೆ ಇನ್ಯಾವಾಗ ಸರಿ ಮಾಡ್ಕೊಳ್ಳೋದು? ಇಲ್ಲಿವರೆಗೂ ಅವ್ರು ಅದನ್ನ ತಿಳ್ಕೊಬೇಕನ್ನೋದೇ ಗೊತ್ತಿರ್ಲಿಲ್ಲ. ಅಮ್ಮ ನಾನು ಹೇಳಿದ ನಿನ್ಗೆ ಆಶ್ಚರ್ಯ ಅನ್ಸತ್ತ ತಮಾಷೆ ಅನ್ಸತ್ತಾ? ಇಲ್ರಿ. ಈಗ ಆರೋಗ್ಯ ನೆಮ್ಮದಿ ಬೇಕಾ ಬೇಡಮ್ಮ? ಬೇಕ್ರಿ. ನೀನು ಫಸ್ಟ್ ನೀನು ರಿಪೇರಿ ಆಗಮ್ಮ, ಕ್ಲೀನ್ ಮಾಡ್ಕೋ, ಒಳ್ಳೆ ಮನಃಶಾಂತಿ ಇರಬೇಕು, ಖುಷಿಯಾಗಿರ್ಬೇಕು. ಈ ರೀತಿಯಾಗಿರ್ತಕ್ಕಂತಹ ಬಂದರೆ ಆರೋಗ್ಯ ಸಮಸ್ಯೆನೂ ಬಹಳ, ಸ್ಕಿನ್ ಅಮ್ಮ ಅಲರ್ಜಿ ಬಹಳ ಇದೆ. ಒಂದಲ್ಲ ಎರಡಲ್ಲ ಪಟ್ಟಿ ತಗೊಂಡ್ರೆ 1.5 ಗಂಟೆ ಬರಿಬೋದು, ಹಂಗಂತ ಎದ್ರಕೋಬೇಡ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ, ಹಂಗೆ ಕೇಳಿಸ್ಕೊ. ಏನು ಅಂದರೆ ಅದನ್ನು ಅವಕಾಶ ತೋರಿಸೋಣ. ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ, ಬೀದಿಯಲ್ಲಿ ಹೋಗ್ತಾರೆ, ನಾಯಿಗಳು ಕೆಡ್ಕೊಂಡ್ಬಿಡ್ತಾರೆ, ಮನುಷ್ಯನ ಕೆಡಿಕತಾವೆ. ಹೌದು ಹೌದು. ಮಗು ಹಿಡ್ಕೊಳತ್ತಾ ಇಲ್ಲ, ದೊಡ್ಡವ್ರು ಹಿಡ್ಕೊತಾ ಇದೆ. ಹೌದು. ಇದು ಕಾರಣ ಏನು ಅನ್ಕೊಂಡಿದ್ಯಾ? ಊಟ ಇಲ್ಲ ಅಂತನ, ಕೋಪ ಬಂದೈತೆ ಅಂತನ, ಏನದಕ್ಕೆ? ಈಗ ಇಷ್ಟು ದಿನ ನಾಯಿಗಳು ಮನುಷ್ಯನ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಹೌದು. ಈಗ ಸಡನ್ ಆಗಿ ಯಾವ ನಾಯಿ ಎಲ್ಲಿ ಬಂದು ಬೀಳುತ್ತೋ ಅಂತ ಜನ ಭಯ ಬೀಳ್ತಾ ಐತೆ. ಇನ್ನು ಸ್ವಲ್ಪ ದಿನ ಈಚೆ ಬರಂಗಿಲ್ಲ, ಹೆಲ್ಮೆಟ್ ಮಾತ್ರ ಹಾಕೊಳ್ಳಂಗಿಲ್ಲ, ಫುಲ್ ಕವರ್ ಮಾಡ್ಕೊಂಡು ಈಚೆ ಬರಬೇಕು, ಯಾವ ನಾಯಿ ಎಲ್ಲಿ ಕಚ್ಚುತ್ತೋ ಅಂತ. ಆಮೇಲೆ ಒಂದು ಬೀದಿ ನಾಯಿ ಒಂದೇ ಅಲ್ಲ, ಸಾಕಿರೋ ನಾಯಿ ಕಚ್ಚುತ್ತೆ. ಹೌದು. ಅದು ಇದು ಏನು ಕಾರಣ ಅಂತ ಹಂಗಂದ್ರೆ, ನಾಯಿಗೆ ಕೋಪ ಬಂದಿದೆಯಾ, ಕಾಲ ಕೆಟ್ಟಿದೆಯಾ, ದೇವ್ರ ಕೋಪ ಮಾಡ್ಕೊಂಡವನ ಏನು, ಅಥವಾ ನಾಯಿಗೆ ತಲೆ ಕೆಟ್ಟಿದೆಯಾ, ಏನು ಹೇಳ್ಬೋದು? ಅದನ್ನ ಅವಕಾಶ ತೋರಿಸ್ತೀನಿ ವಿಡಿಯೋದಲ್ಲಿ. ಈ ನಾಯಿ ಮನುಷ್ಯ ಹೆಂಗಾಗ್ತಾನೆ, ಏನು ನಾಯಿ ಮನುಷ್ಯ ಹೇಗಾಗ್ತಾನೆ, ನಾಯಿ ಹೇಗೆ ಮನುಷ್ಯ ಆಗ್ತಾನೆ, ಸ್ಪಾಟ್ಗೆ ಬಂದು ಕಚ್ಚಕ್ಕೆ ಬಂದಾಗ ಸಡನ್ ಆಗಿ ಮನುಷ್ಯ ಆಗ್ತಾನೆ. ಅದನ್ನ ನಾಳೆ ತೋರಿಸ್ತೀನಿ ವಿಡಿಯೋನ. ಅಲ್ಲ ಯಾರು ನೋಡಿಲ್ಲ ಅಂತೇನಿಲ್ಲ. ನಾಯಿಯಾಗಿ ಬಂದು ಮನುಷ್ಯನನ್ನ ಕಚ್ಚುವ ಸಮಯದಲ್ಲಿ ಮನುಷ್ಯ ರೂಪ ತಾಳಿ ಕಚ್ತಾನೆ. ಅಂದ್ರೆ ನೋಡಕ್ಕೆ ನಾಯಿನೇ, ಆದ್ರೆ ಮನುಷ್ಯನೇ ಮನುಷ್ಯನ ಕಚ್ತಾ ಇದ್ದಾನೆ. ಇದು ಸತ್ಯ, ತೋರಿಸ್ತೀನಿ ಅದನ್ನ. ಏನು ಗೊತ್ತಾಯ್ತು ಹಿಂಗೆ ಸ್ಟ್ರೆಂದಿದ್ದು? ಅಮ್ಮ ಸತ್ತೋರಿಗೆ ಇವ್ರು ಏನು ತಿಥಿ ಕಾರ್ಯ ಮಾಡ್ತಾ ಇಲ್ಲಮ್ಮ. ನಮ್ಮ ಭಾರತ ದೇಶದಲ್ಲಿ ಎಲ್ರಿಗೂ ಬರೀ ಟಾಟಾ ಮಾಡ್ತಿರೋದೆ. ಅವರು ಎಷ್ಟು ದಿನ ಅಂತ ಹೊಟ್ಟೆ ಹಸ್ಕೊಂಡಿರ್ಬೇಕು. ಅದಕ್ಕೆ ನೀನು ಕಚ್ತೀನಿ ನೋಡಿ, ಸಿಕ್ಕುತ್ತಾವ ಅಂತ ಹಾಕೊಂಡು ಕಚ್ತಾವೆ. ಆಮೇಲೆ ಹಾವು ಮನೆಗೆ ಯಾಕೆ ನುಗ್ಗಬೇಕು, ಆನೆ ಊರುಗಳೇ ಯಾಕೆ ಬರಬೇಕು, ಹುಲಿ ಯಾಕೆ ಅಟ್ಯಾಕ್ ಆಗಬೇಕು, ನಮ್ಮ ಜನಕ್ಕೆ ಇನ್ನೂ ಅರ್ಥವೇ ಆಗಿಲ್ಲ. ಬೋನ್ ಹಾಕೊಂಡು ಹುಡುಕ್ತಾ ಇರೋದೆ, ಇವ್ರಿಗೊಂದು ಕತೆ ಬರೀತಾ ಇರೋದೆ. ಕಾಡು ಪ್ರಾಣಿಗಳು ಮನೆಯನ್ನ ಇಡೀ ಎಷ್ಟು ಜಾಗಗಳಿದೆಯೋ ಎಷ್ಟು ಜಾಗದಲ್ಲಿ ಬರ್ತಾ ಇಲ್ಲ ಅಂತ ಎಲ್ಲೆಲ್ಲಲ್ಲಿ ಬರ್ತಾ ಇದೆ. ಯಾಕಿದು ಉತ್ತರ ಇಲ್ಲ ಇಲ್ಲಿವರೆಗೂ? ಯಾಕೆ ಯಾರಿಗೂ ಗೊತ್ತಿಲ್ವಾ ಇದು? ನೆನೆ ಯಾರೋ ಒಬ್ಬ ಪುಣ್ಯ ಪಟಾಕಿ ಹಚ್ತಾ ಇದ್ದ ಜೋರಾಗಿ, ಏನು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಡಿ, ಬರದಿರೋ ದುರ್ಗತಿ ಬಂದ್ಬಿಡ್ತದೆ ಅಂತ. ನಾನು ಇವನು ಯಾವ ಪಟಾಕಿ ಹಚ್ತಾವನಪ್ಪ, ಇದು ದುರ್ಗಂತೆ, ವರಮಹಾಲಕ್ಷ್ಮಿಯೇ ಮಾಡಬಾರ್ದಂತೆ. ಯಾಕೆಂದ್ರೆ ಎಲ್ಲ ವಕ್ರಿಸ್ಕೊಂಡ್ಬಿಡ್ತದಂತೆ. ಇವರೆಲ್ಲ ಗಲಾಟೆ ಆಗೋಕ್ಕೆ ಮುಂಚೆ ಎಲ್ಲಿ ಹೋಗ್ತಾರೆ? RPS ಇದು ನಡೆದಾಗ ಯಾವುದು ಕಾಲು ತುಳಿತಲ್ಲಿ ಎಲ್ಲೋಗಿದ್ರು ಇವರೆಲ್ಲ ಹೇಳಕ್ಕೆ. ಈ ಪಾಕಿಸ್ತಾನದಲ್ಲಿ ಆಗಿದ್ದಾಗ ಇವ್ರು ಅಲ್ಲೆಲ್ಲ ಹೇಳಲ್ಲ, ಈಗ ಕುತ್ಕೊಂಡು ಇಲ್ಲಿ ಕೊಚ್ತಾರೆ. ಇವ್ರನ್ನೆಲ್ಲ ಚಾನಲ್ ಕೂರಿಸ್ಕೊಂಡು ಮಾತಾಡೋ ನಿಜಕ್ಕೂ ಅಷ್ಟೊಂದು ಬೇಜಾರಾಯ್ತು ಕೇಳ್ಬಿಟ್ಟ ಮಾತನ್ನ. ಸುಮ್ಮನೆ ಅನಾವಶ್ಯಕ ಜನಗಳನ್ನ ಯಾಕೆ ಹಾಳು ಮಾಡೋದಿಲ್ಲ ಹೇಳಿ. ಪೂಜೆ ಮಾಡ್ತಕ್ಕಂತಹ ವಿಚಾರದಲ್ಲಿ ನೀವು ಮಾಡಿ ಬಿಡಿ ಅನ್ನೋ ಪ್ರಶ್ನೆ ಅಲ್ಲ, ನಾವು ಏನು ತಿಳ್ಕೋಬೇಕು ಅದನ್ನ ಮೆಸೇಜ್ ಹೇಳೋಣ. ಪೂಜೆನೇ ಮಾಡಬೇಡಿ ಅಂದರೆ ಜನ ಏನಾಗಬೇಕು? ಯಾರ ಮಾತು ಕೇಳೋದು? ಒಬ್ಬರು ಇದನ್ನ ಹಾಕಿ, ಏನು ಇದನ್ನ ಈ ಅರಳನ್ನು ತಂದು ಇಲ್ಲಿ ಮುಂದೆ ಇಡಿ, ಈ ಥರ ಸೀರೆ ಉಡಿಸಿ, ಇದು ಬಿಸ್ನೆಸ್ ಕಾಂಟ್ಯಾಕ್ಟು. ಯಾಕೆಂದರೆ ಇಲ್ಲಿ ಎದುರಿಸ್ಬಿಡೋದು, ಅದನ್ನ ತೋರಿಸೋದು. ಎಂಥ ಅನ್ಯಾಯ ಮಾಡ್ತಾ ಇದೀವಿ ಪ್ರಪಂಚದಲ್ಲಿ ಅಂತ ಅನ್ನಿಸ್ತಾ ಇದೆ, ಬೇಜಾರಾಗ್ತಾ ಇದೆ. ಸೊ ಓಕೆ ಇರಲಿ, ಏನು ಮಾಡೋಕ್ಕಾಗಲ್ಲ. ಆದರೆ ಜನಗಳು ಎಚ್ಚೆತ್ಕೋಬೇಕು. ಇದೆಲ್ಲ ನಾವು ನಂಬಬೇಕಾ ಕೇಳಬೇಕಾ ಅಂತ ಹೇಳೋ 1000 ಹೇಳ್ಕೊಳ್ಳಿ, ನಮ್ಗೆ ಯಾಕೆ ಬೇಕಿದು ಅಂತ ಯೋಚನೆ ಮಾಡಿ ನಾವು ನಮ್ಮ ಜೀವನವನ್ನು ಕಟ್ಕೋಬೇಕು ಅಂತ ಹೇಳಬೇಕೆ ಹೊರತು ಹಿಂಗೆಲ್ಲ ಮಾಡಬಾರ್ದು. ಅಮ್ಮ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ? ನೀನೇನು ಮಾಡಬೇಕು ಅಂದರೆ, ನಿಮ್ಮ ಅಪ್ಪನ್ನ ಫೋಟೋಗೆ ಪೂಜೆ ಮಾಡಿದಾರ, ಸತ್ತೋರ್ ಫೋಟೋಗೆ ಯಾವ್ದು ಪೂಜೆ ಮಾಡ್ತಾರೋದು ನಿಮ್ಮಪ್ಪ? ಯಾವ ಫೋಟೋ ಪೂಜೆ ಮಾಡ್ತಾ ಇರೋದು? ಯಾವ್ದು ಇಲ್ರಿ, ಮನೆ ಲಕ್ಷ್ಮಿ, ಗಣೇಶ, ಸರಸ್ವತಿ ಇದೆ ಫೋಟೋ. ಸತ್ತೋರ್ ಫೋಟೋಗೆ ನಿಮ್ಮ ಮನೇಲಿ ಯಾವುದು ಫೋಟೋ ಇಟ್ಟಿಲ್ವಾ? ಇಲ್ರಿ, ಯಾವ ಇಲ್ಲ. ಓಕೆ, ಪೂಜೆ ಮಾಡೋದು ಅಭ್ಯಾಸ ಇಲ್ವಾ ನಿಮ್ಮ ಅಪ್ಪನಿಗೆ? ಸತ್ತೋರ್ಗೆ ಪೂಜೆ ಮಾಡೋದು ಅಭ್ಯಾಸ ಇಲ್ವಾ? ಇದೆ ರೀ. ಯಾವಾಗ? ಅವ್ರದ್ದು ತಿಥಿ ಇದ್ದಾಗ. ಯಾರ ತಿಥಿ ಇದ್ದಾಗ? ಅವ್ರು ಸತ್ತಿರ್ತಾರಲ್ಲ ಅವಾಗ, ಅವತ್ತಿಂದು ದಿನ.
ಏನು ಎಲ್ಲಿ ಮಾಡೋದು ಮನೇಲಾ? ಮನೇಲಿ ಮಾಡಲ್ರಿ, ಅಲ್ಲೇ ಅವ್ರು ಇದನ್ನ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಮಾಡ್ಕೊಂಬರ್ತಾರೆ. ಅದೇ ಪೂಜೆ ಮಾಡ್ಕೊಬರೋ ಸಮಾಧಿಗೆ. ಹೌನ್ರಿ. ಹಾಂ, ಮಾಟ ಮಂತ್ರ ಮಾಡ್ಕೊಳ್ಳೋದು. ಒಂದು ಸಲ ಹೋಗ್ಬಿಟ್ಟು ಸಮಾಧಿ ಪೂಜೆ ಮಾಡ್ಕೊಂಬಂದ್ರೆ 7 ವರ್ಷ ಒಕ್ಕರ್ಸ್ಕೊಳತ್ತೆ. ನೀವು ಮದುವೆ ಆಗಂಗಿಲ್ಲ, ಮದುವೆ ಆದ್ರೆ ಗಂಡನ ಜೊತೆ ಖುಷಿಯಾಗಿರಂಗಿಲ್ಲ. ಯಾಕೆ ಸಮಾಧಿ ಪೂಜೆ ಮಾಡೋ ಜನ ನೀವು? ಫಸ್ಟು ನಿಮ್ಮ ಅಪ್ಪನಿಗೆ ಅದನ್ನು ಹೇಳು. ಯಾಕೆ ನಾಯಿ ಕತೆ ಹೇಳಿದೆ ಅಂದ್ರೆ ಅಮ್ಮ ನಿನಗೆ ಎಲ್ಲ ತಿಳ್ಕೊಳ್ಳಿ ಅಂತ. ಈ ಸಮಾಧಿ ಪೂಜೆ ಮಾಡೋರಿಗೆ ನಾಯಿ ಅಟ್ಯಾಕ್ ಮಾಡ್ಬೇಕಾ ಬೇಡವಾ? ಮಾಡಲೇಬೇಕು ಗುರುಗಳೇ. ಮತ್ತೆ ಎಲ್ಲಂದ್ರಲ್ಲಿ ಕಚ್ಚಬೇಕು, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಕಚ್ಚೋದ್ರಿ ತಡ್ಕೊಳ್ಳೋದೇ ಹೇಳು. ಅಟ್ಯಾಕ್ ಹೆಂಗೆ? ಯಾವ ಪೊಲೀಸ್ ಕರ್ಕೊಂಡು ನಿಲ್ಲಿಸಿ ಇವಾಗ? ಆಂಬುಲೆನ್ಸ್ ನಿಲ್ಸ್ಕತ್ತೀಯಾ? ಎಂತಹ ಶಿಕ್ಷೆ ನಮಗೆ ತೋರಿಸ್ತಾ ಇದ್ದಾರೆ ಹಿರಿಯರು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ದೇವ್ರನ್ನ ಯಾಕೆ ಹಿಡ್ಕೊಂಡು ಬೀದಿಗಳಿತೀರಾ? ಸತ್ತವರಿಗೆ ಜನ್ಮ ಕೊಟ್ಟವರ ಋಣವನ್ನು ತೀರಿಸದೇ ಇರತಕ್ಕಂಥ ಕರ್ಮಿಗಳಿಗೆ ನಾಯಿ ಅಟ್ಯಾಕ್ ಮಾಡುತ್ತೆ, ಹಾವು ಮನೆಗೆ ನುಗ್ಗುತ್ತೆ, ಕಳ್ಳ ಮನೆ ನುಗ್ತಾನೆ, ಸಿಲಿಂಡ್ರು ಬ್ಲಾಸ್ಟ್ ಆಗುತ್ತೆ, ಆಸ್ತಿ ಹೊರಟೋಗುತ್ತೆ, ಕೋರ್ಟು ಕೇಸ್ ಕಲಿತೀರಾ. ಇದಕ್ಕೆಲ್ಲ ಊರೆಲ್ಲ ಸುತ್ತಬಿಟ್ಟು ಎಲ್ಲ ಪೂಜೆ ಮಾಡಿ ಮನೆ ತುಂಬ ಯಂತ್ರ ಮಂತ್ರ ತಂತ್ರ ಕಟ್ತೀರಾ, ತೆಂಗಿನಕಾಯಿ ಒಡಿಸ್ತೀರಾ, ಮೊಟ್ಟೆ ಒಡಿಸ್ತೀರಾ, ಇಡೀ ತೆಗೆದು ಹೊಡಿತೀರಾ. ಏನು ಕರ್ಮ ಇದು? ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮ್ಮ ಜನ್ಮ ಕೊಟ್ಟವರ ಋಣವನ್ನು ತೀರಿಸದೇ ಇರತಕ್ಕಂಥ ಕರ್ಮಿಗಳಾಗಿರುವ ಕಾರಣ ಮಗು ಬಗ್ಗೆ ಭಯ, ಹೆಂಡತಿ ಬಗ್ಗೆ ಭಯ, ಗಂಡನ ಬಗ್ಗೆ ಭಯ, ಆಸ್ತಿ ಬಗ್ಗೆ ಭಯ. ಈ ಬದುಕು ಬೇಕಾ? ಪ್ರತಿಯೊಬ್ಬರು ಯೋಚನೆ ಮಾಡಿ. ನಾವು ಮಾಡುತ್ತಿರುವ ತಪ್ಪುಗಳಿಗಾಗಿ ನಮ್ಮ ಮನೆಯನ್ನು ಯಾರ್ಯಾರು ಪ್ರವೇಶ ಮಾಡಬೇಕು, ನಾವು ಯಾರ ಬಾಯಿಗೆ ತುತ್ತಾಗಬೇಕು, ಯಾವ ರೀತಿ ಸಾಯಬೇಕು, ಇದೆಲ್ಲವೂ ನಮ್ಮನ್ನು ಸುತ್ತಾಕೊಳ್ತಾ ಇರುತ್ತೆ ಹೊರತು ಇದರಿಂದ ಬಿಡಿಸ್ಕೊಳಕ್ಕಾಗಲ್ಲ ನಾವು. ಇದನ್ನು ಯಾರೋ ಮಾಡಿಸಿದ್ದಾರೆ, ಏನೋ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿ ಯಾರೋ ಕತೆ ಕಟ್ಟಿ ಹೇಳುವಂತಹ ವಿಚಾರಗಳಿಗೆ ಹೋಗಿ ತಲೆ ಕೊಟ್ಟು ದುಡ್ಡು ಕೊಟ್ಟು ಕಳ್ಕೊಂಡು ಸಾಲಗಾರರಾಗಿ ನಿಂತ್ಕೊಳ್ಳೋದು ಬೇಕಾ? ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಸತ್ಯ ತಿಳ್ಕೊಳ್ಳೋದು ಬೇಕಾ? ನೀವೇ ಡಿಸೈಡ್ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ನಮ್ಮ ದೇಹದಲ್ಲೇ ಇರತಕ್ಕಂಥ ರಕ್ತದ ವಿಚಾರವಾಗಿ ಭೂಮಿಯನ್ನು ನಾವು ಗುರುತಿಸ್ತಾ ಇಲ್ಲ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಇದಕ್ಕೆ ಪ್ರಕೃತಿದತ್ತವಾಗಿರ್ತಕ್ಕಂತಹ ನಮ್ಮ ದೇಹದಲ್ಲಿ ಇರತಕ್ಕಂಥ ರಕ್ತ ಮತ್ತು ಮಾಂಸ ನಮ್ಮ ವಾಸದ ಮನೆಯ ಭೂಮಿಗೆ ಹತ್ತಿರವಾದಂತಹ ಒಂದು ಶಕ್ತಿ. ಇನ್ನು ಇದನ್ನು ಈ ಸೈಂಟಿಫಿಕ್ ಆಗಿ ಲೆಕ್ಕ ಹಾಕಿದ್ರೆ ಮ್ಯಾಗ್ನೆಟ್ದು ಬೆಡ್ ಮಾಡಿಕೊಡ್ತಾರೆ ಕೆಲವರು, ಹೌದಾ? ಮ್ಯಾಗ್ನೆಟ್ ಬೆಡ್ಡು, ಚಪ್ಪಲಿಗಳು ಇದೆಲ್ಲ ಮಾಡಿದಾರಲ್ಲ. ಯಾಕೆ ಅಂದರೆ ಮ್ಯಾಗ್ನೆಟ್ ಅನ್ನೋದು ಒಂದು ಇದೆ ನಮ್ಮ ದೇಹನ ಸರಿ ಮಾಡೋಕ್ಕೆ ಅನ್ನೋದು ಗೊತ್ತಾಗಿದೆಯಲ್ಲ. ಇದರ ಅರ್ಥ ನಮ್ಮ ಭೂಮಿ ಒಂದು ಮ್ಯಾಗ್ನೆಟ್ ಅಂತ ತಿಳ್ಕೊಬೇಕಲ್ಲ. ಯಾರು ತಿಳ್ಕೊಂಡಿರೋರು? ಆ ಮ್ಯಾಗ್ನೆಟ್ಗೆ ನಮ್ಮ ದೇಹದಲ್ಲಿ ಹರಿತಿರ್ತಕ್ಕಂಥ ರಕ್ತ ಹೊಂದಾಣಿಕೆ ಆಗಬೇಕಂತ ಗೊತ್ತಾಗಬೇಕಲ್ಲ. ಇಷ್ಟು ಶಕ್ತಿ ಆಕರ್ಷಣೆ ಇದೆ ಅಂತ ಗೊತ್ತಾಗಬೇಕಲ್ಲ. ಇದನ್ನೇ ಭೂಮಿ ಇತಿಹಾಸ ತಿಳ್ಕೊಂಡಿದ್ದೀರಾ ಅಂತ. ಈಗ ಅದೇ ರೀತಿ ಹೋದಾಗ ಅದು ಹೊಂದಾಣಿಕೆ ಆಗದಿದ್ದಾಗ, ಭೂಮಿ ನಮಗೆ ಹೊಂದಾಣಿಕೆ, ದೇಹಕ್ಕೆ ಹೊಂದಾಣಿಕೆ ಆಗದಿದ್ದಾಗ ಏನು ಅನುಭವಿಸ್ಬೇಕಾಗತ್ತೆ? ನಮ್ಮ ದೇಹ ಅಂದರೆ ನಮ್ಮ ಮನಸ್ಸು ನಮ್ಮದಲ್ಲ, ಪಕ್ಕದ ಮನೆಯವ್ರದ್ದು. ಏನು? ನಮ್ಮ ಮನಸ್ಸು ನಮ್ಮದಲ್ಲ. ಏನೇನೋ ಬರ್ತಲ್ಲ, ಹಾಳಾದ ಏನು ಮಾಡಲಿ ನಾ ಅಂತ ಎಷ್ಟು ಜನ ತಲೆ ಕೆಚ್ಕೋತಾರೆ. ಆ ಮನಸ್ಸು ನಮ್ಮದಲ್ಲ ಅಂದಮೇಲೆ ಬುದ್ಧಿಯು ನಮ್ಮದಲ್ಲ. ಈ ಮನಸ್ಸು ಬುದ್ಧಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಕೃತಿ ನಮ್ಮನ್ನು ಎಲ್ಲೋ ದಿಕ್ಕು ಕಾಣದ ರೀತಿಯಲ್ಲಿ ತಗೊಂಡೋಗಿ ಬಿಸಾಕ್ತಾ ಇದೆ. ಅಂದ ಮೇಲೆ ಅರ್ಥ ಮಾಡ್ಕೋಬೇಕು, ಮನಸ್ಸು ಮತ್ತು ಬುದ್ಧಿ ನಮ್ಮ ದೇಹದ ಪ್ರಕೃತಿ, ರಕ್ತ ಮತ್ತು ಮಾಂಸ ಭೂಮಿಯ ಪ್ರಕೃತಿ. ಈ 4 ಅಂಶಗಳು ಸೇರಿ ಭಗವಂತ ನಮಗೆ ಕಾಣಿಸ್ತಾ ಇದ್ದಾನೆ, ಲೀಲೆ ತೋರಿಸ್ತಾ ಇದ್ದಾನೆ ಅಂತ ವಿಚಾರ ಹೇಳ್ತೀನಿ. ಈಗ ಈ 4 ಅಂಶಗಳನ್ನು ಸೇರಿ ಒಂದು ಭಗವಂತನ ಲೀಲೆಯನ್ನು ತೋರಿಸ್ತಕ್ಕಂಥದ್ದೇ ಗೋಮಾತೆ. ಅದಕ್ಕೆ 4 ಕಾಲು, ಹೌದಾ? ಅದಕ್ಕೆ ನಮ್ಮ ಮನೆಗೆ 4 ದಿಕ್ಕು ಇದೆಯಾ? ಕ್ವಶನ್ ಮಾರ್ಕ್. ಮೂಲೆ ಇಲ್ಲದ ಮನೆ, ದಿಕ್ಕಿಲ್ಲದ ಮನೆ, ದಿಕ್ಕಿಲ್ಲದ ಜೀವನ, ಹೌದಲ್ಲ? ಎಷ್ಟು ಜನಕ್ಕೆ ಮನೆ ದಿಕ್ಕೈತೆ? ಮಾತಾಡೋರುಗಳೇ, ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ, ಕಾಲ್ ಕಟ್ ಆಗಿದೆ. ಒಳ್ಳೆದಾಯ್ತು. ವಿಷಯ ಇಷ್ಟಕ್ಕೆ ಬರೋಣ. ಏನಪ್ಪಾ ಅಂತಂದ್ರೆ, ಈಗ ನಮಗೆ ಅರ್ಥ ಮಾಡ್ಕೋಬೇಕು, ಭೂಮಿ ಇತಿಹಾಸ ನಮ್ಮ ದೇಹಕ್ಕೂ ಭೂಮಿಗೂ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಆಗಲಿ ಹೇಳಿದ್ದು ಸತ್ಯ ಇದೆಯಾ? ಇಲ್ಲ. ಗಂಡ ಹೆಂಡತಿ ಹೊಂದಾಣಿಕೆ ಮಾಡಕ್ಕೆ ಹೋಯ್ತಾರೆ, ಅದು ಸುಳ್ಳೆ. ನಾವು ಹೊಂದಾಣಿಕೆ ಮಾಡ್ಬೇಕಾದ್ರೆ ಯಾರಿಗೆ? ಭೂಮಿಗೂ ನಮ್ಮ ದೇಹಕ್ಕೂ ಹೊಂದಾಣಿಕೆ ಮಾಡಿದ್ರೆ ಮನೇಲಿರೋರೆಲ್ಲ ಹೊಂದಾಣಿಕೆ ಆಗ್ತಾರೆ, ಹೌದಾ? ನಾವು ಗಂಡ ಹೆಂಡತಿ ಹೊಂದಾಣಿಕೆ ಮಾಡೋರು ಸರಿಯಪ್ಪ, ಅತ್ತೆ ಮಾವನ ಹೊಂದಾಣಿಕೆ ಯಾರು ಮಾಡೋದು? ಈಗ ಒಂದು ಮನೆಗೆ ಹೆಣ್ಣು ಪ್ರವೇಶ ಆಗಬೇಕಲ್ಲ, ಅತ್ತೆ ಮಾವ ಇರ್ತಾರೆ ತಾನೆ, ಅವ್ರ ಹೆಸರು ಬಲಕ್ಕೆ ಆಗದೆ ಏನು ಮಾಡೋದು? ನಾದ್ನಿ ಹೆಸರು ಬಲಕ್ಕೆ ಆಗದೆ ಏನು ಮಾಡೋದು? ಮೈದನ ಹೆಸರು ಬಲಕ್ಕೆ ಆಗದೆ ಏನು ಮಾಡೋದು?
ಅದಕ್ಕೆ ಇವತ್ತೆಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇರೋದು. ಹಾ. ಮದುವೆಗೆ ಹೆಣ್ಣು ಗಂಡಿಗೆ ಮಾತ್ರ ಮಾಡ್ಬಿಡೋದು, ಮಿಕ್ತವ್ರಿಗೆಲ್ಲ ಏನು ರಾಶಿ ಅದಕ್ಕೆಲ್ಲ ಗಣಕುಟ್ಟಗಳು ಬೇಡವಾ? ಅಯ್ಯೋ ಇದಕ್ಕೆಲ್ಲ ಕೇಳೋಕ್ಕಾಯ್ತದ? ಮದುವೆನೇ ಆಗಲ್ಲ. ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಹಾಗೆ. ಎಲ್ಲ ಕೇಳಿದ್ರೆ ಮದುವೆನೇ ಆಗಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ಗೋಮಾತೆಯ ರೂಪದಲ್ಲಿ ನಾವು ಮನೆಯನ್ನು ನಿರ್ಮಾಣ ಮಾಡುವುದೇ ಆದರೆ, ಮನೆ ಯಾವ ಥರ ಮಾಡಬೇಕು? ಗೋಮಾತೆಯ ರೀತಿಯಲ್ಲಿ ನಮ್ಮ ಮನೆಯನ್ನು ನಿರ್ಮಾಣ ಮಾಡುವುದೇ ಆದರೆ, ನಾವು ಗೋವಿಗೆ ಪೂಜೆಯನ್ನು ಮಾಡಿದ ಮೇಲೆ ಯಾವ ಜಾಗಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತೀವಿ? ಹಸುವಿನ ಹಿಂಭಾಗಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಇದನ್ನು ಜನನಾಂಗ ಅಂತಾರೆ. ಹೌದಾ? ಭಗವಂತ ವಾಸ ಮಾಡುವ ಜಾಗವೇ ಸೃಷ್ಟಿಯ ಮೂಲ. ಅದೇನೆ ಭಗವಂತ ವಾಸ ಮಾಡೋದು. ಸೃಷ್ಟಿಯ ಮೂಲ ಜನನಾಂಗದಲ್ಲಿ ಭಗವಂತನ ವಾಸಸ್ಥಾನ. ಅಯ್ಯಯ್ಯೋ ಏನು ಹಿಂಗೆ ಹೇಳ್ಬಿಟ್ರಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹ ಸೂಕ್ಷ್ಮವಾದ ರೀತಿಯಲ್ಲಿ 3 ದೇಹಗಳನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಒಂದು ಸೂಕ್ಷ್ಮ, ಒಂದು ಸ್ಥೂಲ, ಒಂದು ಲಿಂಗ. ಈ 3 ದೇಹಗಳು ನಮ್ಮ ವಾಸದ ಮನೆಯಲ್ಲಿ 3 ಭಾಗದಲ್ಲಿ ಅಡಕವಾಗಿರುತ್ತೆ. ಅದನ್ನು ಈಗ ಹೇಳೋಕ್ಕಾಗಲ್ಲ, ಹೇಳೋಣ. ನಮ್ಮ ದೇಹ 3 ಭಾಗ ನಮ್ಮ ವಾಸದ ಮನೆಯಲ್ಲಿ ಅಡಕವಾಗಿರುತ್ತೆ ಅಂತಕ್ಕಂಥದ್ದು. ಈಗ ತಿಳ್ಕೊಳ್ಬೇಕಾದಂಥ ಇವತ್ತಿನ ಸಂದೇಶ ಏನು ಅಂದರೆ, ನಮ್ಮ ಮನೆಯಲ್ಲಿ ವಾಸ ಮಾಡುವ ಭಾಗ ಭಗವಂತನದು ಯಾವುದು? ನಮ್ಮ ವಾಸದ ಮನೆಯಲ್ಲಿ ಭಗವಂತ ಯಾವ ಜಾಗದಲ್ಲಿ ವಾಸ ಮಾಡ್ತಾನೆ ಅಂದರೆ, ಮನೆಯ ಹಿಂಬಾಗಿಲಲ್ಲಿ ವಾಸ ಮಾಡ್ತಾನೆ ಭಗವಂತ. ಹಸುವಿನ ಹಿಂಭಾಗದಲ್ಲಿ ವಾಸ ಮಾಡ್ತಾನೆ ಭಗವಂತ. ಅರ್ಥ ಆಯ್ತಾ? ಮನೆಯ ಹಿಂಬಾಗಿಲು ಇದೆಯಾ? ಅಪ್ರಾಣೆ ಇಲ್ಲ, ಹಿಂಬಾಗಿಲಿಲ್ಲ. ಇದ್ರೂ ಎಲ್ಲೋ ಇದೆ. ಆ ಥರ ಯಾರಾದರೂ ಹಿಂಬಾಗಲು ಕರೆಕ್ಟಾಗಿ ಇಟ್ಕೊಂಡಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ತೋರಿಸ್ಕೊಡ್ತೀನಿ ಏನೇನು ಅಧ್ವಾನ ಆಗಿದೆ ಅಂತ. ಮನೆಯ ಹಿಂಬಾಗಿಲಲ್ಲಿ ಭಗವಂತ ವಾಸ ಮಾಡ್ತಾನೆ, ಅದೇ ಭೂಮಿಯಲ್ಲಿರುವ ಸತ್ಯ. ಮುಂಬಾಗಿಲಲ್ಲಿ ಯಾರು? ಅವನೇ ಸೂರ್ಯ, ಅದೇ ನಕ್ಷತ್ರ, ಅದೇ ಮನಸ್ಸು. ಈ ಮನೆಯಲ್ಲಿ ಹಿಂಬಾಗಿಲು ಮುಂಬಾಗಿಲು ಇರ್ತಕ್ಕಂಥ ಗ್ರಹ ನಕ್ಷತ್ರವನ್ನು ಗುರುತಿಸದೆ, ಹೊಂದಾಣಿಕೆ ಮಾಡದೆ ನಾವು ಮೂರ್ಖತನದಿಂದ ಮನೆಯನ್ನು ಕಟ್ಟುತ್ತಿರುವ ನಮಗೆ ಹೊಂದಾಣಿಕೆ ಕುಟುಂಬದಲ್ಲಿ ಸಂತೋಷ ಎಲ್ಲಿ ಬರುತ್ತೆ? ಏನು ಹೇಳ್ಬೋದಮ್ಮ? ಕುಟುಂಬನೇ ಸಂತೋಷ ಇಲ್ಲ. ಕಾರಣ ನಾವಿರುವುದು ಒಂದೇ ಬಾಗಿಲು. ಆ ಬಾಗಿಲು 3 ಕಣ್ಣಿನ ಬಾಗಿಲು. ಆ 3 ಕಣ್ಣು ಯಾವುದಂದ್ರೆ 3 ಮೂಲೆಯನ್ನು ಸೇರಿರುವ ಬಾಗಿಲು. ಎಲ್ಲ ಮೂಲೆ ತಾನೇ ಮಾಡಿಟ್ಟಿರೋದು. ದೇವ ಮೂಲೆ, ದೇವ ಮೂಲೆ, ದೇವ ಮೂಲೆ ಅಂತ. ಏನು ಮಾಡೋಣ? ಈಗ ಪುಸ್ತಕದಲ್ಲಿ ಪ್ರಿಂಟ್ ಹಾಕಿರೋನು ಏನು ಮಾಡೋಣ? ಪುಸ್ತಕ ಪ್ರಿಂಟ್ ಮಾಡಿದವ್ರು ಏನು ಮಾಡೋಣ? ಅದನ್ನು ಬರೆದವ್ರು ಏನು ಮಾಡೋಣ? ಅದಕ್ಕೆ ಪೂಜೆ ಮಾಡಿಸೋರು ಏನು ಮಾಡೋಣ? ದೇವ ಮೂಲೆ ಒಳ್ಳೆಯದು, ದೇವ ಮೂಲೆ ಒಳ್ಳೆಯದು. ಇವನ್ನೆಲ್ಲ ಯಾವ ಕಂಬಕ್ಕೆ ಹತ್ರ ಹೋಗಿ ತಗೊಂಡು ನಿಲ್ಲಿಸೋಣ? ಈಗ ಇದನ್ನು ನಾವು ತಿಳ್ಕೊಂಡು ಮನೆ ಕಟ್ತಾ ಇದ್ದೀವಲ್ಲ, ನಾವೇನು ಮಾಡ್ಕೊಳ್ಳೋಣ? ಈ ಸತ್ಯವನ್ನು ಯಾಕೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ? ಭಗವಂತ ವಾಸ ಮಾಡುವ ಜಾಗ ಯಾವ ಬಾಗಿಲು? ಹಿಂಬಾಗಿಲು. ಏನಪ್ಪ ಇದು ಅರ್ಥ ಅಂತ ಅನ್ಕೋತೀರಾ? ಆ ಹಿಂಬಾಗಿಲಲ್ಲಿ ಇರ್ತಕ್ಕಂಥ ರಹಸ್ಯ, ಅದನ್ನು ಎಷ್ಟು ಮಟ್ಟಕ್ಕೆ ಬಾಗಿಲು ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ಸ್ಥಿತಿ ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ನಿಮ್ಮ ಕಣ್ಣು ಮುಂದೆ ತೋರಿಸಿದಾಗ ನಿಮ್ಗೆ ಅರ್ಥ ಆಗಬಹುದು. ಯಾಕೆಂತಂದರೆ ಊಹಾಪೋಹದ ಮಾತುಗಳನ್ನು ಆಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟು ಅದರ ಪೂರ್ಣವಾಗಿರುವಂತಹ ಸತ್ಯ ವಿಶ್ಲೇಷಣೆಯನ್ನು ಮುಂದೆ ಇಡಬೇಕು ಅಂತಕ್ಕಂಥದ್ದೇ ನಮ್ಮ ಆರೋಗ್ಯ ರಹಸ್ಯದ ಒಂದು ವಿಚಾರ ಆಗಿರುತ್ತೆ. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ನಕ್ಷತ್ರ ಅಂದರೆ ಸೂರ್ಯನೇ, ಗ್ರಹ ಅಂದರೆ ನಮ್ಮ ವಾಸದ ಮನೆಯ ಹಿಂಬಾಗಿಲೇ. ಅಂದರೆ ನಕ್ಷತ್ರ ಮತ್ತು ಗ್ರಹ ನಮ್ಮ ವಾಸದ ಮನೆಯಲ್ಲಿದೆಯೇ ಹೊರತು ಪಂಚಾಂಗದಲ್ಲಿ ಇದೆ ಅಂತ ಅಂದ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂದರೆ ಇವತ್ತಿನ ಕಥೆ ಅಲ್ಲ. ಈಗ ನಮ್ಮ ಭಾರತ ದೇಶ ಚೈನಾ ದೇಶ ನಮ್ಮ ಸಂಖ್ಯೆಯಲ್ಲಿ, ಜನಸಂಖ್ಯೆಯಲ್ಲಿ ಮುಂದೆ ಇರೋದು ಚೈನಾ. ಅಲ್ಲಿ ಶುಗರ್ ಪೇಷಂಟ್ಸ್ ಇರೋದು 14%. ನಮ್ಮ ಭಾರತಕ್ಕಿಂತ ದೊಡ್ಡ ದೇಶ ಅದು. ಆ ಜನಸಂಖ್ಯೆಗೆ 14%. ನಮ್ಮ ಭಾರತ ದೇಶ 34% ಆಲ್ರೆಡಿ ಶುಗರಲ್ಲಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ, 50ನೇ ಇಸ್ವಿಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕ್ಯಾನ್ಸರ್, ಶುಗರ್, ಕ್ಯಾನ್ಸರ್, ಶುಗರ್ ಪ್ರತಿ ಮನೆಯಲ್ಲೂ. ಈಗಲೂ ಚೆಕ್ ಮಾಡೋದೆಲ್ಲ ಸಿಗುತ್ತೆ. ಸದ್ಯಕ್ಕೆಲ್ಲ ಮನೆಯಲ್ಲಿ ಮುಚ್ಚಿಟ್ಕೊಂಡವ್ರೆ ರೋಗ ಎಲ್ಲ ನನಗೇನಿಲ್ಲಪ್ಪ, ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ, ನನಗೇನಿಲ್ಲಪ್ಪ ಅಂತ ನಿದ್ದೆನೇ ಬರಲ್ಲ ಮಲ್ಕೊಂಡ್ರೆ. ಯಾಕೆಂದರೆ ಶುಗರ್ ಮತ್ತು ನಮಗಿರ್ತಕ್ಕಂಥ ಇಂಡೈರೆಕ್ಟ್ ಕ್ಯಾನ್ಸರ್ ಹಿಂಬಾಗಿಲು ಯಾವ ಕಾರಣಕ್ಕೂ ವಾಸದ ಮನೇಲಿ ಇಟ್ಟಿಲ್ಲ ಅಂದರೆ ಈ ಕ್ಯಾನ್ಸರ್ ಅನ್ನೋದು ಭೂತ ನಮ್ಮನ್ನು ಬಿಡಲ್ಲ. ಹಾಗಂತ ನಾನು ಎದುರಿಸ್ತಾ ಇಲ್ಲ. ಕ್ಯಾನ್ಸರು, ಶುಗರ್ ಬರಬಾರ್ದು ಅಂದರೆ ಮನೆಯ ಹಿಂಬಾಗಿಲನ್ನು ನೀವು ಸರಿಯಾಗಿ ಗುರುತಿಸ್ಕೊಳ್ಳೋದು ಆದರೆ ರೋಗಗಳಿಂದ ನಿರ್ಮೂಲನೆ ಮಾಡ್ತಕ್ಕಂಥ ಸತ್ಯ ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನೇರವಾಗಿ, ದಿಟ್ಟವಾಗಿ, ಸತ್ಯವಾಗಿ ಹೇಳ್ತಕ್ಕಂಥ ಒಂದು ಸತ್ಯವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.